अपि स्वर्णमयी लंका नमे लक्ष्मण ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರೀಯಸಿ. ಎಲ್ರಿಗೂ ನಮಸ್ಕಾರ. ಇದೇ ಸ್ಥಳದಲ್ಲಿ 13 ದಿನಗಳ ಹಿಂದೆ ಅಂದರೆ ಏಪ್ರಿಲ್ 22ನೇ ತಾರೀಕು ಏನು ಕಾಶ್ಮೀರದ ಕಣಿವೆಯ ಪ್ರದೇಶದಲ್ಲಿ ಪಹಲ್ಗಾಮ್ನಲ್ಲಿರುವಂಥ ಬೈಸ್ರಾನ್ ಕಣಿವೆ ಅರ್ಥಾತ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಆ ಜಾಗದಲ್ಲಿ ತಮ್ಮ ಪ್ರವಾಸವನ್ನು ಅಥವಾ ತಮ್ಮ ರಜಾದಿನಗಳನ್ನು ಸುಂದರವಾಗಿ ಅನುಭವಿಸೋಕ್ಕಂತ ಬಂದಿದ್ದಂಥ ಸುಮಾರು 28 ಅಮಾಯಕರ ಜನರ ಮೇಲೆ ಏಕಾಏಕಿ ದಾಳಿ ನಡೆಸಿದ ಪಾಕಿಸ್ತಾನ್ ಪ್ರಚೋದಿತ ಉಗ್ರಗಾಮಿಗಳು ಗುಂಡಿನೇಟು ಹೊಡೆದು ಸಾಯಿಸಿದ್ರು. ಕೇವಲ ಗುಂಡಿನೇಟು ಹೊಡೆದು ಸಾಯಿಸಿದರೆ ಪರವಾಗಿಲ್ಲ, ಆದರೆ ಈ ಸತಿ ಅವರು ಕೇಳಿ ಅವರು ಧರ್ಮ ಕೇಳಿ ಹೊಡೆದಿದ್ದರು. ನೀನು ಹಿಂದೂನಾ ಮುಸಲ್ಮಾನ ಅಂತ ಕೇಳಿ ಹೊಡೆದಿದ್ದರು. ಬರೀ ಹಿಂದೂ ಅಥವಾ ಮುಸಲ್ಮಾನ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರ ಪ್ಯಾಂಟ್ ಬಿಚ್ಚಿ ಅವ್ರನ್ನ ಪರೀಕ್ಷೆ ಮಾಡಿ ಅವ್ರು ಹಿಂದೂನಾ ಅಥವಾ ಮುಸಲ್ಮಾನ ಅಂತ ತಿಳ್ಕೊಂಡು ಹೊಡೆದಿದ್ದು. ಆಗ ಮಾತನಾಡುವಾಗ ನನಗೆ ಗದ್ಗದಿತವಾಗಿತ್ತು, ಗಂಟ್ಲಲ್ಲಿ ಮಾತು ಬರ್ತಾ ಇರಲಿಲ್ಲ. ಆಗೊಂದು ಭಾಳ ದುಃಖದಿಂದ ಒಂದು ಹೇಳಿದ್ದೆ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಅವ್ರಿಗೆ ಹೇಗೆ ಹೊಡಿಬೇಕು ಅಂತ ಹೇಳಿದ್ರೆ, ಮುಂದಿನ ಸತಿ ಅವರು ನಮ್ಮ ಭಾರತ ದೇಶದ ಕಡೆ ಕಣ್ಣೆತ್ತಿ ಸಹ ನೋಡಬಾರ್ದು ಅನ್ನೋ ಒಂದು ಮಾತು ಹೇಳಿದ್ದೆ. ಮಾತು ಹೇಳಿ ನನಗೆ ಅಲ್ಲಿಂದ ಮಾತನಾಡೋಕ್ಕೆ ಬರದಲೇ ಕಣ್ಣಲ್ಲಿ ಧಾರಾಕಾರವಾದ ನೀರು ಹರಿಲಿತ್ತು. ಆಗ ಮತ್ತೊಂದು ಮಾತು ಹೇಳಿದೆ, ನಮಗೆ ಸರ್ಕಾರದ ಬಗ್ಗೆ ನಂಬಿಕೆ ಇದೆ ಮತ್ತು ನಮಗೆ ನಮ್ಮ ಸೇನೆಯ ಬಗ್ಗೆ ನಂಬಿಕೆ ಇದೆ. ಹಾಗಾಗಿ ಎಲ್ಲ ಭಾರತೀಯರು ದಯವಿಟ್ಟು ಈ ಸತಿ ಸರ್ಕಾರಕ್ಕೆ ಮತ್ತು ನಮ್ಮ ಸೇನೆಗೆ ಒಂದು ಧೈರ್ಯ ಕೊಡೋಣ, ನಾವು ಅವರಿಗೆ ನಾವು ಅವ್ರ ಹಿಂದೆ ಇರೋಣ ಯಾವಾಗಲೂ ಅಂತ ಒಂದು ಮಾತು ಹೇಳಿದ್ದೆ. ಅದಾದಮೇಲೆ ಸುಮಾರು ಆ ವಿಡಿಯೋ ಸುಮಾರು ಕಡೆ ವೈರಲ್ ಆಗಿತ್ತು. ಎಲ್ಲರೂ ಹೇಳ್ತಾ ಇದ್ದರು, ಏನು ಹೀಗೆ ಹೇಳ್ಬಿಟ್ಟೆ. ಮತ್ತು ಇನ್ನೂ ಒಂದು ಮಾತು ಹೇಳಿದ್ದೆ, ದಯವಿಟ್ಟು ನೀವು ಕಾಶ್ಮೀರಕ್ಕೆ ಹೋಗಬೇಡಿ ಒಂದು ಮುಂದಿನ 3-4 ವರ್ಷಗಳು ಅಂತಲೂ ಒಂದು ಮಾತು ಹೇಳಿದ್ದೆ. ಆಗ ನಾನು ಏನು ಹೇಳಿದ್ದೆ ಅಂತ ಹೇಳಿದ್ರೆ, ನಮ್ಮ ಪ್ರಧಾನಿಗಳ ಬಗ್ಗೆ ನಮಗೆ ನಂಬಿಕೆ ಇದೆ, ಅವರು ಖಂಡಿತವಾಗಲೂ ಇದನ್ನು ತೀರಿಸ್ಕೊಳ್ತಾರೆ, ಇದಕ್ಕೆ ಏನು ಸೂಕ್ತವಾದ ಕ್ರಮ ತಗೊಳ್ತಾರೆ ಅಂತ ಹೇಳಿದೆ. ಈ ಘಟನೆ ನಡೆದಾಗ ನಮ್ಮ ಪ್ರಧಾನಮಂತ್ರಿಗಳು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದರು. ವಿಷಯ ಕೇಳಿದ ತಕ್ಷಣವೇ ಅಲ್ಲಿಂದನೇ ಕರೆ ಮಾಡಿ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ, ರಕ್ಷಣಾ ಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಕರೆ ಕೊಟ್ಟು ಅವ್ರನ್ನ ಆ ಕೂಡಲೇ ಕಾಶ್ಮೀರಕ್ಕೆ ಹೋಗಿ ಕೇಳಿದ್ರು. ಕಾಶ್ಮೀರಕ್ಕೆ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನು ಕೈಗೆ ತಗೊಳ್ಳೋದಕ್ಕೆ ಹೇಳಿದ್ದಲ್ದಲೇ ಆ ರಾತ್ರಿಯಲ್ಲೇ ಭಾರತಕ್ಕೆ ಬಂದಿದ್ದ ತಕ್ಷಣವೇ ಬೆಳಗ್ಗೆನೇ ಎಲ್ಲ ಸೇನಾದಂಡನಾಧಿಕಾರಿಗಳನ್ನು ಕರೆಸಿದ್ರು. ಎಲ್ಲರೂ ಸಹ ಮಾತನಾಡಿದ್ರು. ಮುಂದೆ ಯಾವ ರೀತಿಯ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನೋ ರೂಪರೇಷೆಗಳನ್ನು ತಯಾರಿಸಿದ್ರು. ಅದಾದಮೇಲೆ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ರಕ್ಷಣಾ ಮಂತ್ರಿ ಆದಂಥ ರಾಜನಾಥ್ ಸಿಂಗ್ ಅವರಿಗೆ ಅಲ್ಲಿ ಕಾಶ್ಮೀರದಲ್ಲಿ ಬ್ರೀಫಿಂಗ್ ಮಾಡೋಕ್ಕೆ ಬಿಟ್ಟು, ಮತ್ತು ಅವರಿಗೆ ಅಲ್ಲಿರೋ ಯಾರ್ಯಾರು ಮೃತಪಟ್ಟಿದ್ದಾರಲ್ಲ ಅವರ ಕುಟುಂಬದವರಿಗೆ ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿಯ ಕಾರ್ಯಾಚರಣೆಯನ್ನು ಮಾಡಬೇಕು ಅದೆಲ್ಲನೂ ಮಾಡಿ ಇವರು ಬಿಹಾರದಲ್ಲಿ ಹೋಗಿ ಒಂದು ರ್ಯಾಲಿನ ಮಾತನಾಡೋಕ್ಕೆ ಹೇಳಿದ್ರು. ರ್ಯಾಲಿನೇ ಉದ್ದೇಶಿಸಿ ಮಾತನಾಡಿದ್ರು. ಯಥಾ ರೀತಿ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ನಮಗೆ ಹೊರಗಿನ ಶತ್ರುಗಳಿಗಿನ್ನ ಆಂತರಿಕ ಶತ್ರುಗಳೇ ಜಾಸ್ತಿ. ಮೋದಿಯವರು ಯಾವಾಗ ಅಲ್ಲಿಂದ ಬಂದು ತಿರ್ಗಿ ನೇರವಾಗಿ ಕಾಶ್ಮೀರಕ್ಕೆ ಹೋಗ್ದಲೇ ಬಿಹಾರಕ್ಕೆ ಹೋದರೂ ಆಗಲೇ ಶುರು ಮಾಡಿಕೊಂಡ್ರು ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರುಗಳು. ಅಂದರೆ ನೋಡಿ, ಮೋದಿಯವರಿಗೆ ನಮ್ಮ ದೇಶದ ಜನಗಳ ಬಗ್ಗೆ ಅವರಿಗೆ ಅಭಿಮಾನನೇ ಇಲ್ಲ, ಅಲ್ಲಿ ಹೋಗಿ ಆಗಲೇ ಚುನಾವಣೆ ಭಾಷಣ ಮಾಡಿದ್ರು ಅಂತ ಹೇಳಿದ್ರು. ಆದರೆ ಅಲ್ಲಿ ಅವರು ಚುನಾವಣಾ ಭಾಷಣ ಮಾಡಲಿಲ್ಲ. ಅವ್ರು ಹೇಳಿದ್ರು, ಸಾಧಾರಣವಾಗಿ ಮೋದಿಯವರು ಎಲ್ಲೇ ಹೋದರೂ ಹಿಂದಿಲಿ ಭಾಷಣ ಮಾಡ್ತಾರೆ, ಆದರೆ ಅವತ್ತಿನ ದಿವಸ ಅಲ್ಲಿ ವಿಶೇಷವಾಗಿ ಅವರು ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದ್ರು. ಆ ಇಂಗ್ಲೀಷ್ನಲ್ಲಿ ಭಾಷಣ ಯಾಕೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ನಾವು ಇದಕ್ಕೆ ಉತ್ತರ, ಈಗ ಯಾರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಹುಡುಕೊಂಡು ಹೊಡಿತೀವಿ ಅಂತ ಹೇಳಿದ್ರು. ಹುಡುಕಿ ಹೊಡಿತೀವಿ. ಮತ್ತು ಯಾರು ಕೇವಲ ಉಗ್ರರಷ್ಟೇ ಅಲ್ಲದೆ ಉಗ್ರರಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ ನಾವು ಹುಡುಕಿ ಹೊಡಿತೀವಿ. ಮಿಠಿ ಮೇ ಮಿಲಾದೆ ಹಿಂಗೆ ಅಂತ ಒಂದು ಮಾತು ಹೇಳಿದರು. ಹಾಗೆ ಹೇಳಿದಾಗ ಹೌದು ಮಾಡಬಹುದು ಅಂತ ಅನ್ನಿಸಿದ್ರೂ ಅದಾದ ಘಟನೆಗಳು ನಡೆದಾಗ ಎಲ್ಲ ಕಡೆನೂ ತಣ್ಣಗಾಗೋಯ್ತು. ಏನು ಮೋದಿಯವರು ಏನು ಮಾತಾಡ್ತಿಲ್ಲ, ರಕ್ಷಣಾ ಮಂತ್ರಿಗಳು ಏನು ಮಾತಾಡ್ತಿಲ್ಲ, ಗೃಹ ಮಂತ್ರಿಗಳು ಏನು ಮಾತಾಡ್ತಿಲ್ಲ, ಸೈನ್ಯ ಕೂಡ ಏನು ಮಾತಾಡ್ತಿಲ್ಲ. ಎಲ್ಲ ತಣ್ಣಗಾದಾಗ ಯಥಾ ಥರ ತಿರ್ಗಾ ಕವ ಅಂತ ಎಲ್ಲರ ಬಾಯಿಗಳಲ್ಲಿ ಮೋದಿ ಏನು ಮಾಡ್ತಾ ಇಲ್ಲ, ಆಗೋದಿಲ್ಲ, 56 ಇಂಚ್ ಎದೆ ಎಲ್ಲಿ ಹೋಯ್ತು ಅಂತ ಹೇಳ್ತಾ ಇದ್ದರು.
ಯಾವಾಗಲೂ ಅಷ್ಟೇ ಒಂದು ಉರಿಬೇಕಿದ್ರೆ ಒಂದು ಊರಿಬೇಕಿದ್ರೆ ಒಂದು ಸಿಂಹ ಒಂದು ದಾಳಿ ಮಾಡಬೇಕಿದ್ರೆ ಏನು ಮಾಡ್ತಂತೆ, 2 ಹೆಜ್ಜೆ ಹಿಂದೆ ಹೋಗುತ್ತಂತೆ. ಆ 2 ಹೆಜ್ಜೆ ಹಿಂದೆ ಹೋದಾಗ ಅದು ನೋಡ್ಕೊಳ್ಳುತ್ತಂತೆ ತನ್ನ ವ್ಯೂಹ ಹೇಗಿದೆ, ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ನುಗ್ಗತ್ತೆ ಅನ್ನೋದನ್ನು ಗೊತ್ತಿದ್ರೆ 56 ಇಂಚಿನ ಸಿಂಹದ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದರೂ ಸಹ, ಆದರೂ ಸಹ ಕೆಲವರು ಅನುಮಾನ ಪಟ್ಟಾಗ ಹಾಡ್ಕೊಂಡಿದ್ವಿ. ಎಲ್ಲರೂ ಸಹ ಅವತ್ತಲ್ಲಿ ಆಕ್ರೋಶ, ನನ್ನನ್ನು ಸಮೇತ ಸೇರಿ ಅವತ್ತು ಆಕ್ರೋಶ ಅಂತ ಹೇಳಿದ್ರೆ ಹೊಡೆದು ಹಾಕ್ಬಿಡ್ಬೇಕು, ಪಾಕಿಸ್ತಾನ ಹೊಡೆದು ಹಾಕ್ಬಿಡ್ಬೇಕು, ಹಾಗೆ ಮಾಡಿಬಿಡ್ಬೇಕು, ಹೀಗೆ ಮಾಡಿಬಿಡ್ಬೇಕು ಅಂತೆಲ್ಲ ಹೇಳಿದ್ವಿ. ಆದರೆ ಇದು ಜನಸಾಮಾನ್ಯರದು. ನಾವು ಒಬ್ಬನ್ನು ಹೇಳ್ಬೋದು, ಆದರೆ ಅವರು 140 ಕೋಟಿ ಜನರಿರುವಂಥ ಈ ಭಾರತದ ಅವರು ಪ್ರಧಾನಮಂತ್ರಿಗಳು. ಹಾಗಾಗಿ ಅವರಿಗೆ ಕೇವಲ ಅಲ್ಲಿ 28 ಜನ ಮೃತಪಟ್ಟಿದ್ದಾರಲ್ಲ, ಮೃತಪಟ್ಟದ ಕುಟುಂಬದ ಪರವಾಗಿ ಅಷ್ಟೇ ಅಲ್ಲದೆ ಅದನ್ನು ವಿರುದ್ಧವಾಗಿ ಅವರು ಪ್ರತೀಕ ತೀರಿಸ್ಕೊಳ್ಳೋದಲ್ಲದೆ ಅದಲ್ಲದಲ್ಲೇ 140 ಕೋಟಿ ಜನರನ್ನು ಸಹ ಅವರು ಕಾಪಾಡಬೇಕಾಗಿತ್ತು. ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅದಷ್ಟೇ ಅಲ್ಲದಲ್ಲೇ ಅವರು ರಾಜತಾಂತ್ರಿಕವಾಗಿ ಯಾವ ರೀತಿ ಏನೇನು ಮಾಡಬೇಕಾಗಿತ್ತು. ಈ ಸತಿ ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅಂತ ಹೇಳಿದ್ರೆ, ಪ್ರತಿ ಸತಿ ಮೋದಿಯವರು ಆನೆ ನಡೆದಿದ್ದ ಹಾದಿ ಅಂತ ಅವರು ಸೀದಾ ಒಂದು ಕಾರ್ಯ ತಗೊಳ್ತಾ ಇದ್ದರು. ಆದರೆ ಈ ಸತಿ ಏನು ಮಾಡಿದ್ರು ಅಂದರೆ ಬಹಳ ಒಳ್ಳೆಯ ರೀತಿಯಾಗಿ ಇಡೀ ಎಲ್ಲರನ್ನೂ ಒಟ್ಟಿಗೆ ಕೂಡಿಸ್ಕೊಂಡ್ರು. ಮೊದಲನೇ ಬಾರಿಗೆ ಈ ಸತಿ ವಿದೇಶವನ್ನು ನಮ್ಮ ಅಧಿಕೃತವಾದ ವಿರೋಧ ಪಕ್ಷಗಳು ಮತ್ತು ಎಲ್ಲ ವಿರೋಧ ಪಕ್ಷಗಳನ್ನು ಒಟ್ಟಿಗೆ ಸೇರಿಸಿದ್ರು. ಅವ್ರದ್ದೆಲ್ಲ ಒಂದು ಸಭೆ ಮಾಡಿದ್ರು. ಅದೇ ರೀತಿ ಎಲ್ಲ ರಾಜತಾಂತ್ರಿಕಗಳು, ದೆಹಲಿಯಲ್ಲಿರುವಂಥ ರಾಜತಾಂತ್ರಿಕ ಕಚೇರಿಗಳು ಎಲ್ಲರನ್ನೂ ಒಡಿ ಮಾಡಿದ್ರು. ಅವ್ರಿಗೆಲ್ಲರಿಗೂ ಒಂದು ಸಭೆ ಕರೆದು ಎಲ್ಲರಿಗೂ ಬ್ರೀಫಿಂಗ್ ಮಾಡಿದ್ರು, ಏನೇನು ಮಾಡಬೇಕು ಅಂತೆಲ್ಲ ಮಾಡಿದ್ರು. ಹೀಗೆಲ್ಲ ಮಾಡ್ತಾ ಇರಬೇಕಿದ್ರೆ ಸುಮಾರು 10 ರಿಂದ 12 ದಿನಗಳು ಆಗೋಗಿತ್ತು. ಅರೇ ಸೂತ್ಕಾನೆ ಮುಗಿದೋಯ್ತು, ಇನ್ನೂ ಏನು ಬರಲಿಲ್ವಲ್ಲ ಅಂತ ಜನರಲ್ಲಿ ಆತಂಕ ಇತ್ತು. ಆಗ ಏನು ಮಾಡಿದ್ರು ಅಂದರೆ ನಿನ್ನೆ ಒಂದು ಗೃಹ ಸಚಿವಾಲಯದಿಂದ ಒಂದು ಆಜ್ಞೆ ಬಂತು. ಏನು ಹೇಳಿದ್ರೆ ಇಡೀ ದೇಶಾದ್ಯಂತ ಮೇ 7ನೇ ತಾರೀಕು ಇವತ್ತು ಮಾಕ್ ಡ್ರಿಲ್ ಅಂದರೆ ಸಮರಾಭ್ಯಾಸ ನಡೆಯುತ್ತೆ. ಹಾಗಾಗಿ ಇಡೀ ದೇಶಾದ್ಯಂತ ಎಲ್ಲರೂ ಸಿದ್ಧರಾಗಿರಬೇಕು. ಮತ್ತು ಯಾವ ರೀತಿ ಅಭ್ಯಾಸ ಮಾಡ್ತಾರೆ ಅನ್ನೋದನ್ನು, ಸಿದ್ಧತೆಗೆ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದನ್ನು ಒಂದು ಅಣುಕು ಪ್ರದರ್ಶನ ಮಾಡೋಣ ಅಂಥೇಳಿ ಅದನ್ನೆಲ್ಲ ಕಡೆನೂ ಪ್ರಸಾರ ಮಾಡಲಾಯಿತು. ಮತ್ತು ಇಡೀ ದೇಶಕ್ಕೆ ಜನಕ್ಕೆ ಏನೋ ಆಗ್ತಾ ಇದೆ ಅಂತ ಅಂದ್ಕೊಂಡ್ರು. ಇಲ್ಲಿ ಏನಂತ ಹೇಳಿದ್ರೆ ಈ ಕಡೆ ಆಗ್ತಾ ಇದೆ ಅಂದಾಗ ಅಲ್ಲಿ ಪಾಕಿಸ್ತಾನದವ್ರಿಗೆ ಏನನ್ನಿಸ್ತು ಅಂತ ಹೇಳಿದ್ರೆ, ಇವರು ಇನ್ನೂ ಸಿದ್ಧ ಆಗ್ತಾ ಇದ್ದಾರೆ, ಇವರು ಇನ್ನೂ ಯುದ್ಧ ಮಾಡೋದಕ್ಕೆ ಸುಮಾರು ದಿವಸ ಆಗತ್ತೆ ಅಂತ. ಆದರೆ ಒಂದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಗೊತ್ತಿತ್ತು ಈ ಸತಿ ತುಂಬ ಏನೋ ಮಾಡ್ತಾರೆ ಅಂತ ಗೊತ್ತಿದೆ. ಯಾಕೆಂದರೆ ಹಿಂದಿನ 2 ನಾವು ದಾಳಿಲೇ ನೋಡಿದ್ದೀವಿ, ಒಂದು ಏರ್ ಸ್ಟ್ರೈಕ್ ಮಾಡಿದ್ರು, ಒಂದು ಮಿಲಿಟರಿ ಸ್ಟ್ರೈಕ್ ಮಾಡಿದ್ರು, ಒಂದು ಏರ್ ಸ್ಟ್ರೈಕ್ ಮಾಡಿದ್ರು. ಈ ಸತಿ ನುಗ್ಗಿ ಹೊಡೆದಿದ್ರು, ಈ ಸತಿ ಏನೋ ಮಾಡ್ತಾರೆ ಅಂತ. ಹಾಗಾಗಿ ಗಡಿಗಳಲ್ಲಿ ಅವರೆಲ್ಲ ಸಿದ್ಧತೆ ಆಗಿ ಪ್ರತಿಯೊಂದು ಸರಿನೂ ನಾವು ಸಿದ್ಧವಾಗಿದ್ದೀವಿ, ಭಾರತ ನಮ್ಮ ಮೇಲೆ ಯುದ್ಧ ಆಗಲೇ ಮಾಡಿಬಿಟ್ಟಿದೆ ಅಂತ ಹೇಳಿದ್ರು. ಆಗಲೇ ಸಿಂಧು ಏನು ನಮ್ಮ ಎತ್ತಿತ್ತು, ಸಿಂಧು ನದಿಯ ಒಪ್ಪಂದ ಇತ್ತು. ಆ ಸಿಂಧು ನದಿಯ ಒಪ್ಪಂದನ ಅವರು ಅದನ್ನು ತಡೆ ನಡೆಸಿದ್ರು. ಅದು ತಡೆ ನಡೆಸಿದ್ದಲ್ದಲ್ಲೇ ಏನು ಮಾಡಿದ್ರು, ಎಲ್ಲ ನೀರನ್ನು ಬಂದ್ ಮಾಡಿದ್ದಲ್ದಲ್ಲೇ ಏಕಾಏಕಿ ಝೀಲಂ ನದಿನ ಬಿಟ್ಟಿದ ತಕ್ಷಣ ಅಲ್ಲಿ ಪ್ರವಾಹದಿಂದ ಕೊಚ್ಚಿ ಹೋಗಿ ಅಲ್ಲಿ ಕಾಲಭಾಗ ಪಾಕಿಸ್ತಾನದ ಏನಲ್ಲಿ 25% GDP ಅಷ್ಟು ಬರಬೇಕಾದಂಥ ಕೃಷಿ ವ್ಯವಸಾಯದ ಜಮೀನಿತ್ತು, ಆ ಜಮೀನೆಲ್ಲ ಕೊಚ್ಕೊಂಡು ಹೋಗಾಗೂ ಮಾಡಿದರು. ಹಾಗೆ ಪರೋಕ್ಷವಾಗಿ ಯುದ್ಧನ ಆರಂಭಿಸಲಾಗಿತ್ತು. ಆದರೆ ಹೊರಗಡೆ ಪ್ರಪಂಚಕ್ಕೆ ಏನು ಮಾಡ್ತಿದ್ದಾರೆ, ಆಗ್ತಿದೆ ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಇದ್ದರು. ಇವತ್ತಿನ ದಿವಸ ಎಲ್ಲರೂ ನೆನ್ನೆ ದಿವಸ ಇಡೀ ಎಲ್ಲಿ ಹೋದ್ರೂ ಅಷ್ಟೇ, ಎಲ್ಲಿ IPL ಸಮಯದಲ್ಲಿ ಯಾವಾಗಲೂ ಆ ಮ್ಯಾಚ್ ಈ ಮ್ಯಾಚ್ ಅಂತ ಕೇಳ್ತಿರ್ತಾರೆ. ಆ ರೀತಿ ಯಾವ ಪಿಕ್ಚರ್ ಚೆನ್ನಾಗಿದೆ ಅಥವಾ ಯಾವುದೋ ಚುನಾವಣೆ ಸಮಯದಲ್ಲಿ ಯಾರು ಗೆಲ್ತಾರೆ, ಆಲ್ಸ್ಕೊಡ್ತಾರೆ ಅಂತ ಬರ್ತಾಯಿದ್ರೆ, ಆ ನೆನ್ನೆ ಇಡೀ ಎಲ್ಲರ ಮಾತು ಹೇಗೆ ನಡೆಯುತ್ತೆ ಮಾಕ್ ಡ್ರಿಲ್. ಯಾಕೆಂತ ಹೇಳಿದ್ರೆ 1971ನೇ ಇಸ್ವಿ ಆದಮೇಲೆ ಯಾವುದೇ ರೀತಿಯಾದ ಮಾಕ್ ಡ್ರಿಲ್ ನಡೆದಿರಲಿಲ್ಲ. ಎಲ್ಲರೂ ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ನಾವೇನು ಮಾಡಬೇಕು, ಅದೇನು ಮಾಡಬೇಕು, ಇದು ಮಾಡಬೇಕು ಅಂತೆಲ್ಲ ಮಾತನಾಡ್ತಾ ಇದ್ದರು. ಹಾಗಾಗಿ ಎಲ್ಲ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಮಾಕ್ ಡ್ರಿಲ್ಗೆ ಸಿದ್ಧತೆ ಆಗಬೇಕು ಅಂತ ಅಂದ್ಕೊಳ್ತಾ ಇರುವಾಗ, ಅಂದರೆ ನಮ್ಮಲ್ಲಿ ಅದು ತಮಾಷೆಗೆ ಅಂತ ಹೇಳ್ತೀನಿ, ಇದನ್ನು ಯಾವ್ದು ಹೆಣ್ಮಕ್ಳು ಬೇಜಾರು ಮಾಡ್ಕೋಬಾರ್ದು. ಸಾಧಾರಣವಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಲೆಫ್ಟಿಗೆ ಒಂದು ಇಂಡಿಕೇಟರ್ ಹಾಕ್ತಾರೆ, ಅವರು ಚಕ್ ಅಂತ ರೈಟಿಗೆ ತಿರುಗಿರ್ತಾರೆ. ಆವಾಗ ನಮಗೆ ಯಾವಾಗಲೂ ಹೆಣ್ಣು ಮಕ್ಕಳು ಹಿಂದೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ನಾವು ಎಚ್ಚರವಾಗಿರಬೇಕು. ಹಾಗೆಯೇ ಇಲ್ಲೂ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮೋದಿಯವ್ರ ನಡೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಇದ್ದಕ್ಕಿದ್ದಂಗೆ ಒಂದು ದಿವಸ ನಮಗೂ ಅಷ್ಟೇ ಅವರು ನೋಟ್ ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಜನ್ಧನ್ ತೊಗೊಂಡು ಬಂದರು. ಎಲ್ಲರಿಗೂ ಗೊತ್ತಾಗಲಿಲ್ಲ ಏನಾಗ್ತಿದೆ, ಇದ್ದಕ್ಕಿದ್ದಂಗೆ ಬಾಯಿ ಅವ್ರ ಬೇನೋ ಆಚೆ ನೋಟ್ ಬ್ಯಾನ್ ಹೋಗ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲೂ ಅಷ್ಟೇ, ಯಾವಾಗ ಇಲ್ಲಿ ಮೇ 7ನೇ ತಾರೀಕು ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲ ಈ ಕಡೆ ಸಿದ್ಧತೆ ಇರಬೇಕಿದ್ರೆ ಪಾಕಿಸ್ತಾನದ ಇಡೀ ಸೈನ್ಯ ಆಗಲಿ ಅಥವಾ ಅಲ್ಲಿರೋಂಥ ಉಗ್ರರಾಗಲಿ ಆರಾಮಾಗಿ ರಾತ್ರಿ ನಿದ್ದೆ ಮಾಡ್ತಿರ್ಬೇಕಿದ್ರೆ ಏಕಾಏಕಿ ದಾಳಿ ಮಾಡಿದ್ದಾರೆ. ನಿನ್ನೆ ರಾತ್ರಿ 12:55 ಅಥವಾ 1 ಗಂಟೆಯಿಂದ ಶುರು ಮಾಡಿ ತಡರಾತ್ರಿ 2 ಗಂಟೆ 55 ನಿಮಿಷದವರೆಗೂ ಸುಮಾರು 3 ಗಂಟೆಗಳ ಕಾಲ ಸತತವಾಗಿ 9 ಪ್ರದೇಶಗಳ ಮೇಲೆ ಮಾಡಿದ್ದಾರೆ.
ಅಂದರೆ ಕಳೆದ 2 ಸತಿ ಮಾಡ್ತಿರ್ಬೇಕಾದ್ರೆ ಒಂದೊಂದೇ ಪ್ರದೇಶಕ್ಕೆ ಹೋಗಿ ನುಗ್ಗಿ ಹೊಡೆದಿದ್ರು. ಅದು ನುಗ್ಗಿ ಹೊಡಿಬೇಕಾದ್ರೆ ಕಳೆದ ಪ್ರದೇಶದಲ್ಲಿ 100-150 ಕಿಲೋಮೀಟರ್ ಅಥವಾ 200 ಕಿಲೋಮೀಟರ್ ಒಳಗೆ ಹೋಗಿದ್ದರೆ ಈ ಸತಿ 10-15 ಗಡಿ ದಾಟಿ LOCಯಿಂದ ದಾಟಿ ಲೈನ್ ಆಫ್ ಕಂಟ್ರೋಲಿಂದ ದಾಟಿ 10-15 ಕಿಲೋಮೀಟರಿಂದ ಹಿಡಿದು ಸುಮಾರು ಒಂದು 400-500 ಕಿಲೋಮೀಟರ್ ದೂರದ ಒಳಗೂ ಹೋಗಿ ಹೊಡೆದು ಬಿಟ್ಟು ಬಂದಿದ್ದಾರೆ. ಅದರಲ್ಲೂ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಪಾಕಿಸ್ತಾನದವ್ರು ಯುದ್ಧ ಆಗೋಕ್ಕೆ ಮುಂಚೆ ನಮ್ಮ ಹತ್ರ ಅನುಮತಿಸ್ತಾ ಇದೆ, ನಾವು ಹಾಗೆ ಮಾಡಿಬಿಡ್ತೀವಿ, ನಾವು ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಅವ್ರ ಹತ್ರ ಏನೂ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಅಷ್ಟು ಒಳಗೆ ಹೋದರೂ ಅವರು ರಡಾರು ನಮ್ಮ ಯಾವುದೇ ಕ್ಷಿಪಣಿಗಳನ್ನಾಗಲಿ ಅಥವಾ ನಮ್ಮ ಯಾವುದೇ ವಿಮಾನಗಳನ್ನಾಗಲಿ ಅದು ಕಂಡುಹಿಡಿಯೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಸೈನಿಕರ, ನಮ್ಮ ಭಾರತೀಯ ಸೈನಿಕರ ಕಾರ್ಯಕ್ಷಮತೆ ಎಷ್ಟು ಚೆನ್ನಾಗಿದೆ ಮತ್ತು ಭಾರತದಲ್ಲಿರುವಂಥ ನಮ್ಮ ಯುದ್ಧ ಶಸ್ತ್ರಾಸ್ತ್ರಗಳು ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಕರಾರುವಾಗಿ ಹೊಡೆದ್ರು. ಮತ್ತು ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ರೆ, ಹೋದ ಸತಿ ಹೊಡೆದಾಗ ಎಲ್ಲನಲ್ಲಿ ಹೋಗಿ ಅಲ್ಲಿ ಉಗ್ರನ ಮೇಲೆ ಹೊಡೆದು ಅಂತ ಹೇಳಿದ್ರೆ, ಈ ಸತಿ ಹೇಳಿದ್ರು ಪ್ರತಿಯೊಬ್ಬರು ಬರೀ ಉಗ್ರರಷ್ಟೇ ಅಲ್ಲ, ಉಗ್ರರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿರ್ತಾರೋ ಅವ್ರಿಗೂ ಸಹ ಹೊಡಿತೀವಿ ಅಂತ ಹೇಳಿದರು. ಹಾಗಾಗಿ ಕಳೆದ 10-12 ದಿವಸಗಳಲ್ಲಿ ಏನು ಮಾಡ್ತಿದ್ರು ಅಂತ ಕೇಳಕ್ಕೆ ಇವಾಗ ತಕ್ಕ ಉತ್ತರ ಆಯಿತು ಅಂತ ಹೇಳಿದ್ರೆ, ಈಗ ಎಷ್ಟು ಪರ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಮಿಸ್ಟರ್ ಪರ್ಫೆಕ್ಟ್ ಥರನೇ ಅವ್ರು ಹೊಡೆದಿದ್ದು ಎಲ್ಲೆಲ್ಲಿ ಹೊಡೆದು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಉಗ್ರರು ಅಡಗುಕೊಂಡಿದ್ರು ಅಲ್ಲಿಗೆ ಹೊಡೆದಿದ್ರು. ಮತ್ತು ಇನ್ನೂ ಅದು ಪಾಕಿಸ್ತಾನ ನಾವು ಅಂತ ಹೇಳ್ತೀವಲ್ಲ, ಶತ್ರು ರಾಷ್ಟ್ರಗಳು ನಾವು ಒಂದು ಚಾಪೆ ಕೆಳಗಡೆ ತೂರಿದ್ರೆ ರಂಗೋಲಿ ಕೆಳಗಡೆ ತೂರ್ತಾರೆ ಅಂತ ಹೇಳ್ತಾರಲ್ಲ, ಹಾಗೋಸ್ಕರ ಏನು ಮಾಡಿದ್ದು ಅಂತ ಹೇಳಿದ್ರೆ, ಹೋದ ಸತಿ ಎಲ್ಲ ಉಗ್ರರಲ್ಲಿ ಅಲ್ಲಲ್ಲೇ ಕಾಡುಗಳಲ್ಲಿ ಪ್ರದೇಶಗಳಲ್ಲಿ ಅಡಗಿಕೊಂಡಿದ್ರೆ ಈ ಸತಿ ಅಲ್ಲಿಗೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಆ ಉಗ್ರರೆಲ್ಲ ಇದ್ರಲ್ಲ ಅವರೆಲ್ಲ ಕರ್ಕೊಂಡೋಗಿ ಜನನಿಬಿಡ ಪ್ರದೇಶಗಳಲ್ಲಿ ಇಟ್ಕೊಂಡಿದ್ರು. ಜನ ಎಲ್ಲೆಲ್ಲಿ ಕೂತ್ಕೊಳ್ತಿದ್ರು ಅಲ್ಲಿ ಇಟ್ಕೊಂಡಿದ್ರು ಮತ್ತು ಅವರೆಲ್ಲ ಮಸೀದಿಗಳಲ್ಲೆಲ್ಲ ಅವ್ರು ಅಡಗಿಸ್ಕೊಂಡಿದ್ರು. ಅವ್ರಿಗೇನಪ್ಪ ಅಂತ ಹೇಳಿದ್ರೆ, ಭಾರತ ಯಾವಾಗಲೂ ಜನಸಾಮಾನ್ಯರ ಮೇಲೆ ಹೊಡೆಯೋದಿಲ್ಲ, ಸೊ ಹಾಗಾಗಿ ನಮ್ಮ ಉಗ್ರರು ಸೇಫ್ ಆಗಿರ್ತಾರೆ ಅನ್ನೋ ಅವರ ನಂಬಿಕೆ ಆಗಿತ್ತು. ಆದರೆ ಅವರ ನಂಬಿಕೆಯನ್ನು ಸುಳ್ಳು ಮಾಡಿದಂಥ ನಮ್ಮ ಭಾರತದ ಸೇನೆ ಕರಾರುವಾಗಿ ಎಲ್ಲೆಲ್ಲಿ ಇತ್ತು ಉಗ್ರರ ದಾಳಿ, ಅಲ್ಲೆಲ್ಲಿ ಉಗ್ರರ ಅಡಗಿ ಕೂತ್ಕೊಂಡಿದ್ರು ಅಂತಹ ಕಡೆ ಸುಮಾರು 9 ಕಡೆ ಹೊಡೆದಿದ್ದಾರೆ. ಅದನ್ನು ಒಂದು 9 ಕಡೆನ ಒಂದು ಸ್ವಲ್ಪ ನೋಡೋಣ ಎಲ್ಲೆಲ್ಲಿ ಹೊಡೆದಿದ್ದಾರೆ ಅಂತ. ಮೊದಲನೇದು ಕಹಲ್ವಾಲ್ಪುರ ಅಂತ, ಇದು ಮುರ್ತಾಸ್ ಸುಬಾನಲ್ಲಾ, ಅದು ಜೈಷ್ ಎ ಮೊಹಮ್ಮದ್ ಉಗ್ರರ ಕ್ಯಾಂಪ್. ಇಲ್ಲಿ ಪಾಕಿಸ್ತಾನದಲ್ಲಿ 2 ಉಗ್ರರ ಕ್ಯಾಂಪ್ ಒಂದು ನಡೀತಿತ್ತು. ಒಂದು ಲಷ್ಕರ್ ಇ ತೊಯ್ಬಾ, ದಟ್ ಇಸ್ LET ಅಂತ, ಇನ್ನೊಂದು ಜೈಷ್ ಎ ಮೊಹಮ್ಮದ್ ಅಂತ. ಎರಡು ಉಗ್ರರು ಇಡೀ ಪಾಕಿಸ್ತಾನದಂತ ಅವರು ಹರಡಿಕೊಂಡಿದ್ರು. ಸೊ ಹಾಗಾಗಿ ಮೊದಲನೇದವ್ರು ಏನು ಮಾಡಿದ್ರೆ, ಕಹಲ್ವಾಲ್ಪುರ ಮುರ್ತಾಸ್ ಸುಬಾನ್ ಅಲ್ಲಾ ಈ ಜೈಷ್ ಎ ಮೊಹಮ್ಮದ್ ಉಗ್ರರ ಕ್ಯಾಂಪ್ ಹೊಡೆದ್ರು. ಅದಾದಮೇಲೆ ಎರಡನೇದಾಗಲಿ ಮರಿಡ್ಲೆ ಮರ್ತಾಸ್ ತೈಬಾ ಅಂತಿದ್ದು, ಇದು ಲಷ್ಕರ್ ಇ ತೊಯ್ಬಾ ಅವರ ಒಂದು ಉಗ್ರರ ಕ್ಯಾಂಪ್ ಆಗಿತ್ತು. ಇನ್ನು ಮೂರನೇದು ಗುಲ್ಪುರ ಮಸ್ಕದ್ ರಹೀಲ್ ಶಾಹೀದ್ ಅಂತ, ಹಿಜ್ಬುಲ್ ಮುಜಾಹಿದ್ದೀನ್ ಅವರು ಸಹ, ಇವರು ಮೂರನೇದು ಇದು ಹಿಜ್ಬುಲ್ ಮುಜಾಹಿದ್ದೀನು, ಅಲ್ಲಿಗೆ ಹೊಡೆದ್ರು. ಮತ್ತು ಇನ್ನೊಂದು ನಾಲ್ಕನೇದಾಗಿ ಸವಾಯಿ ಸಲ್ಲಾ ಮಖಾಸಾಬಾದ್ ಅಂತ ಇದೆ, ಅದು ಲಷ್ಕರ್ ಇ ತೊಯ್ಬಾದಲ್ಲಿ ಹೊಡೆದ್ರು. ಇನ್ನು 5ನೇದಾಗಿ ಇದರಲ್ಲಿ ಸೇದ್ಯಾ ಜಿಲಾಲ್ ಮುಜಫರಾಬಾದ್, ಅದು ಜೈಷ್ ಎ ಮೊಹಮ್ಮದ್ ಅವರ ಉಗ್ರರ ಕ್ಯಾಂಪ್ ಆಗಿತ್ತು. 6ನೇದು ಕೋಂಟ್ಲಿ ಮಸೀದ್ ಅಬ್ಬಾಸ್ ಅಂತಿತ್ತು, ಅದರಲ್ಲಿ ಜೈಷ್ ಎ ಮೊಹಮ್ಮದ್ ಅವ್ರದ್ದಿತ್ತು. ಇನ್ನೊಂದು ಬರ್ನಾಲಾ ಮಸೀದ್ ಅಸ್ಲೆ ಹದೀತ್ ಅಂತ ಲಷ್ಕರ್ ಇ ತೊಯ್ಬಾ ಕ್ಯಾಂಪ್ ಹೊಡೆದ್ರು. ಇನ್ನು 8ನೇದಾಗಿ ಸಬರ್ಬಾಲ್ ತೆಹಲಾನ್ ಅಂತ, ಇದು ಅಲ್ಲಿ ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ ಇತ್ತು. ಇನ್ನು 9ನೇದಾಗಿ ಮೆಹಮೂನಾ ಝೋಯಾ ಸಿಯಾಲ್ಕೋಟಲ್ಲಿ ಹೊಡೆದ್ರು. ಇದು ಸಹ ಇದು ಹಿಜ್ಬುಲ್ ಮುಜಾಹಿದ್ದೀನ್ ಕ್ಯಾಂಪ್ ಇತ್ತು. ಯಾವಾಗ ಈ ರೀತಿಯಾಗಿ ದಾಳಿ ಮಾಡಿದ್ರೋ ಇದ್ದಕ್ಕಿದ್ದಂಗೆ ಪಾಕಿಸ್ತಾನದ ಎಲ್ಲರೂ ಉಟ್ಕೊಂಡ್ರು, ಭಾರತದವರು ಎಲ್ಲ ನಮ್ಮ ಮಸೀದಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನಮ್ಮ ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಅದಕ್ಕೂ ಸಹ ಭಾರತದ ಕಡೆ ಸರಿಯಾದ ಉತ್ತರ ಇತ್ತು. ಇದು ಹೇಳಿದ್ರು, ಇದು ಬರೀ ನಾವು ಪಹಲ್ಗಾಮ್ ಮಾತ್ರ ಸೀಮಿತವಾಗಿರಲಿಲ್ಲ, ಈ ನಮ್ಮ ಕಳೆದ 3 ಏನಿತ್ತು ಆ 3 ನಮಗೆ ಇದು ಯಾವಾಗ ಸೆಪ್ಟೆಂಬರ್ 11 ಮುಂಬೈನಲ್ಲಿ ಅಟ್ಯಾಕ್ ಆಯ್ತಲ್ಲ, ಸೊ ಅದರಿಂದ ಹಿಡ್ಕೊಂಡು ನಿನ್ನೆವರೆಗೂ 22ನೇ ತಾರೀಕುವರೆಗೂ ಯಾವ್ಯಾವ ನಡೀತಿತ್ತು ಆ ಇಡೀ ಎಲ್ಲ ರೀತಿಯ ಉಗ್ರ ಚಟುವಟಿಕೆಗಳಿಗೆ ಈ 9 ಸ್ಥಳಗಳು ಉಗ್ರರ ಕ್ಯಾಂಪ್, ಟ್ರೈನಿಂಗ್ ಕ್ಯಾಂಪ್ ಆಗಿತ್ತು. ಅಲ್ಲಿಗೆ ಹೋಗಿ ಹೊಡೆದ್ರು. ಹೇಗೆ ಹೊಡೆದ್ರಪ್ಪ ಅಂತ ಹೇಳಿದ್ರೆ, ನಿಮಿಷಕ್ಕೆ ನೋಡ್ತಾ ಇದ್ದ ಧನ್ ಅಂತ ಬಾಂಬ್ ಬೀಳ್ತಾ ಇತ್ತು. ಇಲ್ಲೇನಾಗ್ತಿದೆ ಅನ್ನೋ ಸತಿಗೆ ಇನ್ನೊಂದು ಕಡೆ ಬೀಳ್ತಾ ಇತ್ತು. ಹೋದ ಸತಿಯೆಲ್ಲ ಒಂದೊಂದು ಕಡೆ ಮಾಡಿದರೆ ಈ ಸತಿ ಏಕಕಾಲಕ್ಕೆ ಲೋಕಾಯುಕ್ತದವರೆಲ್ಲ ದಾಳಿ ಮಾಡ್ತಾರೆ. ಒಂದೇ ಸತಿ ಒಟ್ಟಿಗೆ ಒಂದು 10 ಕಡೆ 15 ಕಡೆ 20 ಕಡೆ ದಾಳಿ ಮಾಡ್ತಾರೆ. ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ರ ಮನೆಯಿಂದಂದರೆ, ಅದಕ್ಕೆ ತಕ್ಕನಾದ ಒಂದು ತಯಾರಿ ಮಾಡ್ಕೊಂಡು ಹೋಗುತ್ತಾರೆ. ಅದೇ ರೀತಿಯ ತಯಾರಿ ಇಲ್ಲೂ ಆಗಿತ್ತು. ಕಳೆದ 10-12 ದಿವಸಗಳಲ್ಲಿ ಸಂಪೂರ್ಣವಾಗಿ ತಯಾರಿ ಮಾಡಿದ್ರು. ಎಷ್ಟು ಪರ್ಫೆಕ್ಟಾಗಿ ಹೊಡೆದ್ರು ಅಂತ ಹೇಳಿದ್ರೆ, ಆ ಮಸೀದಿ ಏನಿತ್ತು ಅಲ್ಲಿ ಮಾತ್ರ ಆಗಬೇಕು, ಆ ಮಸೀದಿಯ ಅಕ್ಕಪಕ್ಕದಲ್ಲಿ ಯಾವುದಕ್ಕೂ ಏನೂ ಆಗಬಾರ್ದು, ಅಷ್ಟು ಪರ್ಫೆಕ್ಟಾಗಿ ಪಿನ್ ಡ್ರಾಪ್ ಆಗಿ ಹೊಡೆದಿಯಾರಂದರೆ ಇದು ನಮ್ಮ ಕರಾರುವಾಕು. ಮತ್ತು ಇನ್ನೂ ಒಂದು ಮಜಾ ತಗೊಳ್ಳಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ಈ ಆಪ್ರೇಷನ್ಗೆ ಹೆಸರಿಟ್ಟಿದ್ದಾರೆ ಆಪ್ರೇಷನ್ ಸಿಂಧೂರ್ ಅಂತ ಇಟ್ಟಿದ್ದಾರೆ. ಆಪ್ರೇಷನ್ ಸಿಂಧೂರ ಅಂದರೆ ನಮಗೆಲ್ಲರಿಗೂ ಸಿಂಧೂರ ಅಂದರೆ ನಮಗೆ ಗೊತ್ತು, ಅದು ನಮ್ಮ ಹಣೆಯ ಕುಂಕುಮ.
ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳ ಹಣೆಯ ಕುಂಕುಮ, ನಮ್ಮ ಹೆಣ್ಣು ಮಕ್ಕಳ ಸುಮಂಗಲಿಗೆ ಅಂತ ಹೇಳಿದ್ರೆ ಒಂದು ಹಣೆಯಲ್ಲಿರೋ ಕುಂಕುಮ, ಒಂದು ಕುತ್ತಿಗೆಯಲ್ಲಿರುವಂಥ ತಾಳಿ, ಮತ್ತೊಂದು ಕಾಲಿಗೆ ಹಾಕ್ಕೊಂಡಿರುವಂಥ ಕಾಲುಂಗುರ. ಇದನ್ನು ಯಾವಾಗಲೂ ನಾವು ಎಲ್ಲ ಮಹಿಳೆಯರು, ಎಲ್ಲ ಮುತ್ತೈದೆಯರು ಯಾವಾಗಲೂ ಅಪ್ಪ ದೇವ್ರನ್ನ ಕೇಳ್ಕೊಳ್ಬೇಕಿದ್ರಪ್ಪ ನನ್ನ ಮುತ್ತೈದೆ ಭಾಗ್ಯ ಕೊಡಪ್ಪ, ನನಗೆ ಕುಂಕುಮದ ಭಾಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ತಾರೆ. ಆದರೆ 22ನೇ ತಾರೀಕು ಅಲ್ಲಿ ಪಹಲ್ಗಾಮಲ್ಲಿ ಹೇಳಿ ತಮ್ಮ ಹೆಂಡತಿಯರ ಮುಂದೆ, ಆ ಕುಟುಂಬದ ಹೆಂಡತಿ ಮಕ್ಕಳ ಮುಂದೆ ಪಾಯಿಂಟ್ ಬ್ಲಾಕ್ ಗನ್ನಿಟ್ಟು ಹೊಡೆದಿದ್ರು. ಅವಾಗ ಅವರೆಲ್ಲ ಸಿಂಧೂರ ಅಳಿಸಿದ್ರು. ಆ ಸಿಂಧೂರ ಅಳಿಸಿದಂಥ 13 ದಿನಗಳಲ್ಲಿ ಅಲ್ಲಿ ಮನೆಯಲ್ಲೇನು ನಮ್ಮಲ್ಲಿ ಸಾಧಾರಣವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ 13ನೇ ದಿವಸ ನಾವು ಮಾಡೋದು ವೈಕುಂಠ ಸಮಾರಾಧನೆ ಮಾಡ್ತೀವಿ. ಆ ವೈಕುಂಠ ಸಮಾರಾಧನೆ ಏನಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿ 12ನೇ ದಿವಸವರೆಗೂ ನಿಮ್ಮಲ್ಲೆಲ್ಲ ಕೆಟ್ಟದಾಗೋಗಿದೆ, ಅದೆಲ್ಲ ಹೋಗಲಿ, 12ನೇ ದಿವಸದ ಒಳ್ಳೆಯದಾಗಲಿ, ಇನ್ಮೇಲಿಂದ ನಿಮ್ಮಲ್ಲಿ ಒಳ್ಳೆಯದಾಗಲಿ, ಶುಭ ಕಾರ್ಯ ಆಗಲಿ ಅನ್ನೋದಕ್ಕೆ ವೈಕುಂಠ ಸಮಾರಾಧನೆ ಮಾಡ್ತೀವಿ. ಆ ರೀತಿ ಶುಭ ಸಮಾರಂಭ ಮಾಡಬೇಕಿದ್ರೆ ಅಲ್ಲಿರೋ ಮನೆಯವರಿಗೆಲ್ಲ ದುಃಖ ಇತ್ತು. ಆ ದುಃಖಕ್ಕೆ ಪ್ರತೀಕಾರವಾಗಿ ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಅಂತ ತೀರಿಸ್ಕೊಳ್ಳೋಕ್ಕೆ ಆಗ ಹೊಡೆದಿದ್ದಾರೆ. ಮತ್ತು ಇನ್ನೂ ಒಂದು ಆ ಆಪರೇಷನ್ ಸಿಂಧೂರಲ್ಲಿ ಇನ್ನೂ ಒಂದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರ್ಬೋದು, ಇಡೀ ಈ ದಾಳಿಯ ಏನು ಇದೆ ಅಂದರೆ ಇಡೀ ಭಾರತದಲ್ಲಿ ನಡೆದಿರುವಂಥ ಪಾಕಿಸ್ತಾನದ ಎಲ್ಲ ಉಗ್ರ ಚಟುವಟಿಕೆಗೆ ಅದು ಮಸೂದ್ ಅಜರ್ ಅವನೇ ಸಹ ಮುಖ್ಯಸ್ಥ, ಅವನೇ ಎಲ್ಲ ರೀತಿಯಾದ ಅವನೇ ನೋಡ್ಕೊಳ್ತಿರ್ತಾನೆ. ಪ್ರತಿಯೊಂದು ದಾಳಿನೂ ಅವನ ನೇತೃತ್ವದಲ್ಲಿ ನಡೀತಿರುತ್ತೆ, ಅಥವಾ ಅವನ ರೂಪರೇಷೆಗಳನ್ನು ಮಾಡಿರ್ತಾರೆ, ಅವನ ತಮ್ಮ ಎಲ್ಲ ಮಾಡ್ತಿರ್ತಾರೆ. ಸೊ ಈ ರೀತಿ ಮಾಡಬೇಕಿದ್ರೆ ಇವತ್ತೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬುಧವಾರ ರಾತ್ರಿ ನಡೆದಂಥರಲ್ಲಿ ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥನಾಗಿದ್ದನಲ್ಲ ಮಸೂದ್ ಅಜರ್, ಅವನ ಜಬಾಲ್ಪುರ ಕಚೇರಿ, ಮಸೀದಿ ಮತ್ತು ಮದ್ರಸಗಳ ಮೇಲೆ ದಾಳಿ ಮಾಡಿದ್ದಾರೆ, ಬಾಂಬ್ಗಳನ್ನು ಹಾಕಿ ಮಾಡಿದ್ದಾರೆ. ಹೀಗಾಗಿ ಮಾಡೋದ್ರಿಂದ ಅವನ 10 ಜನ ಅಲ್ಲದೆ ಸೇರಿ ಒಟ್ಟು 14 ಜನ, ಅವನ ಕುಟುಂಬದ 10 ಜನ ಮತ್ತು ಅವನ ಸುತ್ತಮುತ್ತಲಿದ್ದ 4 ಜನ ಸೇರಿ ಒಟ್ಟು 14 ಜನ ಸತ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ರು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕಪ್ಪ ಅಂತ ಹೇಳಿದ್ರೆ, ಆ ಉಗ್ರಗಾಮಿಗಳು ಹೊಡಿಬಾರ್ದು, ಆ ಉಗ್ರಗಾಮಿಗಳನ್ನು ಹಿಡಿದಿಟ್ಕೋಬೇಕು, ಹಿಡಿದಿಟ್ಕೊಂಡು ಅವರ ಕಣ್ಣು ಮುಂದೆಯೇ ಅವರ ಮನೆಯವರಿಗೆ ಕೊಲ್ಲಬೇಕು. ಆಗ ಅವ್ರಿಗೆ ಅರ್ಥ ಆಗಬೇಕು ಯಾವುದು ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡ್ರೆ ಯಾವ ರೀತಿ ದುಃಖ ಆಗತ್ತೆ ಅಂತ. ಅದನ್ನು ಏನು ಜನ ಇಷ್ಟೆಲ್ಲ ಹೇಳ್ತಿದ್ದಲ್ಲ, ಅದು ಪ್ರತಿಯೊಬ್ಬರ ಜನರ ದನಿ ಇತ್ತು. ಅದನ್ನು ಪ್ರಧಾನಮಂತ್ರಿಗಳು ಕೇಳ್ಕೊಂಡಿದ್ದಾರೆ, ಗೃಹ ಮಂತ್ರಿಗಳು ಕೇಳಿಸ್ಕೊಂಡಿದ್ದಾರೆ, ರಕ್ಷಣಾ ಮಂತ್ರಿಗಳು ಕೇಳಿಸ್ಕೊಂಡಿದ್ದಾರೆ, ನಮ್ಮ ಸೈನ್ಯದ ಮುಖ್ಯಸ್ಥರು ಕೇಳ್ಕೊಂಡಿದ್ದಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸೈನಿಕರು ಕೇಳಿಸ್ಕೊಂಡಿದ್ದಾರೆ. ಅದೆಲ್ಲ ಕಿವಿಗಳಲ್ಲಿ ಮಾರ್ದನಿ ಇತ್ತೇನೋ ಹಾಗೆ ಹೋಗಿ ಹೊಡೆದಿದ್ದಾರೆ. ಬರೀ ಉಗ್ರರಿಗಷ್ಟೇ ಇಲ್ಲದೆ ಆ ಉಗ್ರರ ಮುಖಂಡ ಏನಿದ್ದ ಮಸೂದ್ ಅಜರ್, ಅವನ ಮನೆಯವರೆಗೂ ಸಹ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಎಷ್ಟಪ್ಪ ಆಗಿದೆ ಅಂದರೆ, ಈಗ ಅಸೂರ್ ಮೊಹಮ್ಮದ್ ಹೇಳ್ತಾ ಇದ್ದಾನೆ, ಅಪ್ಪ ಇನ್ನೆಲ್ಲ ತನ್ನ ತುಂಬ ಪ್ರೀತಿ ಮಾಡ್ತಿದ್ದಂಥ ನನ್ನ ಅಕ್ಕನೇ ಹೋಗಿಬಿಟ್ಟಿದ್ದಾಳೆ, ಅವಳಿಲ್ಲ ಅಂದರೆ ನಾನೇನು ಮಾಡಲಿ, ನನ್ನನ್ನು ಸಾಯಿಸ್ಬಿಡಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾನೆ. ಇದು ಎಷ್ಟು ನಿಜಾನ ಎಷ್ಟು ಸುಳ್ಳು ಗೊತ್ತಿಲ್ಲ, ಆದರೆ ಅವನು ಸಹ ಹುಡುಕಿ ಹೊಡಿತಾರೆ. ಇವತ್ತು ಅವನಿಲ್ಲ, ಅವನು ಸಹ ಇದೇ ರೀತಿ ಹುಡುಕಿ ಹೊಡಿತಾರೆ ಅನ್ನೋ ಅಭಿಲಾಷೆ ನಮ್ಮದಿದೆ. ಇದೆಲ್ಲ ಆಗ್ತಾ ಇರಬೇಕಿದ್ರೆ ಜನ ಎಲ್ಲ ಇಡೀ ಅಯ್ಯೋ ದೀಪಾವಳಿ ಇಷ್ಟು ಬೇಗಲೇ ಬಂದುಬಿಡ್ತಾ ಅಂತ ಇಡೀ ಸಂಭ್ರಮ ಬೆಳಗ್ಗೆ ಎದ್ದಿದ ತಕ್ಷಣ ಯಾರು ಗೊತ್ತೊಂದು ಸುಮಾರು 8-8ವರೆಗೆಲ್ಲ ಕಚೇರಿಗೆ ಹೋಗಬೇಕಿದ್ರೆ ವಿಷಯ ಗೊತ್ತಾಗಿದ ತಕ್ಷಣ ಎಲ್ಲರೂ ಸಂಭ್ರಮ ಪಟ್ಟು ಸಿಹಿ ಹಂಚಿಕೊಟ್ಕೊಂಡು ದೀಪಾವಳಿ ಹಬ್ಬ ಇಷ್ಟು ಬೇಗಲೇ ಬಂತ ಅಂತ ಸಂಭ್ರಮ ಪಡ್ತಾ ಇರಬೇಕಿದ್ರೆ, ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಇರುವಂಥ ಮನೋಜ್ ನರವಣೆ ಅವರು ಹೇಳಿದ್ದಾರೆ, ಎ ಸಿರ್ಫ್ ಟ್ರೇಲರ್ ಹೇ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಮುಂದೆ ಆಗುವಂಥದ್ದನ್ನು ಯಾವುದೇ ಈ ರೀತಿಯ ಅವಘಡಗಳು ಆಗದೇ ಇರಲಿ ಅನ್ನೋ ರೀತಿಗೋಸ್ಕರ ಈ ದಾಳಿ ನಡೆಸಿದೆ. ಆದರೆ ಶಾಶ್ವತವಾಗಿ ಇದಕ್ಕೊಂದು ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಮುಂದೆ ಇನ್ನೂ ದೊಡ್ಡ ಕಾರ್ಯಾಚರಣೆ ನಡೀಲಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಏನಂತ ಹೇಳಿದ್ರೆ ಇದು ಕೇವಲ ಒಂದೇ ಒಂದು ಏರ್ ಸ್ಟ್ರೈಕಿಗೆ ಮುಗಿಯಲ್ಲ, ಇದಕ್ಕೆ ಇನ್ನೂ ಜಾಸ್ತಿ ಇದೆ. ಆ ರೀತಿ ಜಾಸ್ತಿ ಆಗಲಿ ಅನ್ನೋದೇ ಸಕಲ ಭಾರತೀಯರ ಒಂದು ಆಶಯ ಆಗಿದೆ. ಮತ್ತೊಂದು ಹೇಳ್ತೀನಿ, ಇದರಲ್ಲಿ ಸಿಂಧೂರ್ ಅಂತ ಇಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಸಿಂಧೂರ್ ಇಟ್ಟಿರಬೇಕಿದ್ರೆ ಅದಕ್ಕೆ ಅನ್ವಯವಾಗುವಂತೆ ಇಡೀ ಈ ಕಾರ್ಯಾಚರಣೆ ಏನು ನಡೀತಿದೆ, ಆ ಕಾರ್ಯಾಚರಣೆಯ ಸೇನೆ ಮುಖ್ಯಸ್ಥರದಲ್ಲ ಆ ಕಾರ್ಯಾಚರಣೆ ಇತ್ತಲ್ಲ, ಆ ಕಾರ್ಯಾಚರಣೆಯ ಬ್ರೀಫಿಂಗ್ ಕೊಟ್ಟವರು, ಅಂದರೆ ಇವತ್ತು ಬೆಳಗ್ಗೆ 10ವರೆಗೆ ಅಲ್ಲಿ ಬ್ರೀಫಿಂಗ್ ಕೊಡೋಕ್ಕೆ ಬಂದರು. ಆ ಬ್ರೀಫಿಂಗ್ ಕೊಡೋಕ್ಕೆ ಬಂದಾಗ ಸಾಧಾರಣವಾಗಿ ಎಲ್ಲ ಸೇನಾ ಮುಖ್ಯಸ್ಥರು ಕೊಡ್ತಾರೆ, ಆದರೆ ಈ ಸತಿ ಬ್ರೀಫಿಂಗ್ ಕೊಡೋಕ್ಕೆ ಬಂದವರು 2 ಹೆಣ್ಣು ಮಕ್ಕಳು. ಮೊದಲನೇದಾಗಿ ಕೊಟ್ಟಿದ್ದಂತ ಹೇಳಿದ್ರೆ ಬ್ರೀಫಿಂಗ್ ಕೊಟ್ಟಕ್ಕೆ ಬಂದಿದ್ದವರು ಅಂತ ಹೇಳಿದ್ರೆ ಕರ್ನಲ್ ಸೋಫಿಯಾ ಕುರಾಶಿ ಮತ್ತು ಇನ್ನೊಬ್ಬರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ನೋಡಿ, ಇವರು ಕೇವಲ ಈ ಬ್ರೀಫಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಅವರೇ ಆ ಟೀಮ್ನ ಲೀಡ್ ಮಾಡಿರ್ತಾರೆ. ಸೊ ಹಾಗಾಗಿ ಇಬ್ಬರೂ ಸಹ ಹೋಗಿ ಇಡೀ ಈ ಕಾರ್ಯಾಚರಣೆ ನಡೀತಿತ್ತಲ್ಲ, ಆ ಕಾರ್ಯಾಚರಣೆಯ ಮುಖ್ಯಸ್ಥರಾಗಿ ಆ ಕಾರ್ಯಾಚರಣೆಯನ್ನು ಮುನ್ನಡೆಸಿದ್ದೇ ಈ ಕುರೇಶಿ, ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಅವರಿಬ್ಬರೂ ಏನು ಮಾಡಿದ್ರು ಅಂತ ಹೇಳಿದ್ರೆ ಪ್ರತಿಯೊಂದು ಇಡೀ ಏನು ನಡೀತು ಅದನ್ನು ಅಣುವಣವಾಗಿ ಇಂಚಿಂಚಾಗಿ ಎಲ್ಲರ ಮುಂದೆನೂ
ಅದನ್ನು ನಿರೂಪಣೆ ಮಾಡಿದ್ರು. ಎಷ್ಟು ಚೆನ್ನಾಗಿ ಹೊಡೆದ್ರು, ಎಷ್ಟು ಚೆನ್ನಾಗಿ ನಮ್ಮ ಇದಿತ್ತು. ಮತ್ತು ಅವರು ಒಂದು ಒಳ್ಳೆಯ ಮಾತು ಹೇಳಿದ್ರು ಅಂತ ಹೇಳಿದ್ರೆ, ಇದು ಕೇವಲ ಪಹಲ್ಗಾಮ್ ಮಾತ್ರ ಆಗಿಲ್ದಲೆ ನಮಗೆ ಏನಲ್ಲಿ ಸೆಪ್ಟೆಂಬರ್ 11 ಆಗಿತ್ತಲ್ಲ, ಮುಂಬೈ ಅಟ್ಯಾಕ್ ಆಗಿತ್ತಲ್ಲ, ಅದರಲ್ಲಿ ಅದರಿಂದನೂ ಸೇರಿ ಇಲ್ಲಿವರೆಗೂ ಎಲ್ಲೆಲ್ಲಿತ್ತೋ ಅಲ್ಲಿಗೆಲ್ಲ ಪಕ್ಕಾಗಿ ಹೊಡೆದಿದ್ದೀವಿ ಅಂತ ಹೇಳಿದ್ರು. ಮತ್ತು ಇನ್ನೂ ಒಂದು, ಪಾಕಿಸ್ತಾನದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಉಗ್ರಗಾಮಿಗಳಿಗೂ ಅಥವಾ ಉಗ್ರರಿಗೆ ಅಂದರೆ ಅಲ್ಲಿ ಹೆಂಗೆ ಜನಕ್ಕೆ ತಲೆ ವಾಶ್ ಹೆಂಗೆ ಮಾಡ್ತಾರೆ, ಬ್ರೈನ್ ವಾಶ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಸ್ವರ್ಗಕ್ಕೆ ಹೋದರೆ, ನಿಮಗೆ ಇಲ್ಲಿನ ಸತ್ತರು ಹೋದರೆ ನಿಮಗೆ ಜನ್ನತ್ಗೆ ಹೋಗ್ತೀರಿ, ಜನ್ನತ್ ಅಂದರೆ ಸ್ವರ್ಗಕ್ಕೆ ಹೋಗ್ತೀರಿ, ಸ್ವರ್ಗಕ್ಕೆ ಹೋದರೆ ನಿಮಗೆ ಅಲ್ಲಿ 72 ಕನ್ಯೆಯರು ನಿಮಗೆ ಸ್ವಾತ ಕೊಡ್ತಿರ್ತಾರೆ, ಅವರು ನಿಮಗೆ ಎಲ್ಲ ರೀತಿಯ ನಿಮಗೆ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಜನ ಆ 72 ಕನ್ಯೆಯರ ಆಸೆಗೋಸ್ಕರ ಅಲ್ಲಿ ಉಗ್ರಗಾಮಿಗಳಾಗ್ತಾರೆ. ಹೋಗಿ ಅದು ಅಷ್ಟಲ್ಲದೆ ನೀವು ಅದನ್ನು ಕಾಫಿಯರನ್ನ ಹೊಡೆದಿರೋ, ನೀವು ಸೀದಾ ಕಾಫಿಯರ್ ಹೊಡೆದಾಗ ನೀವು ಹೋಯ್ತು ಅಂತ ಹೇಳಿದ್ರೆ ಸೀದಾ ಇದಕ್ಕೆ ಹೋಗ್ತೀರಿ, ಏನು ಜನ್ನತ್ಗೆ ಹೋಗ್ತೀರಿ ಅಂತ ಹೇಳಿದ್ರೆ. ಆದರೆ ಅದರಲ್ಲೂ ಒಂದು 3 ಇದಿದೆ. ಏನಂತ ಹೇಳಿದ್ರೆ, ಒಂದು ಈ ಥರ ಅಂದರೆ ಎಲ್ಲರೂ ಜನ್ನತ್ಗೆ ಹೋಗೋದಿಲ್ಲ, ಅದು ಯುದ್ಧದಲ್ಲಿ ಸಾಯುವಂಥ ಎಲ್ಲರೂ ಜನ್ನತ್ಗೆ ಹೋಗಲ್ಲ, ಆ ರೀತಿ ಸಾಯೋದಲ್ಲೂ ಒಂದು ವೀರಮರಣ ಅಂತಿರುತ್ತೆ. ಇನ್ನು 3 ರೀತಿ. ಒಂದು ಅಂದರೆ ಅವರು ಸತ್ತಾಗ ಅವ್ರ ಹೆಣನ ಅವರು ಸುಟ್ಟಿರಬಾರ್ದು, ಅವರು ಏನು ಸಣ ಇರುತ್ತಲ್ಲ ಅದನ್ನು ಹಾಗೆ ಹೂಳಬೇಕು, ಹಾಗೆ ಹೂತವ್ರು ಮಾತ್ರ ಸೀದಾ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಜನ್ನತ್ಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಎರಡನೇದು ಅಂತ ಹೇಳಿದ್ರೆ, ಅವರು ಹೆಣ್ಣು ಮಕ್ಕಳ ಕಡೆಯಿಂದ ಸತ್ತಿರಬಾರದು ಅಂತ ಇದೆ, ಹೆಣ್ಣು ಮಕ್ಕಳ ಕಡೆಯಿಂದ ಸತ್ತಿರಬಾರ್ದು ಅಂತಿದೆ. ಸೊ ಮೂರನೇದೇನಪ್ಪ ಅಂತ ಹೇಳಿದ್ರೆ, ಅವರು ಅರಬೆರೆ ಬಂದಿರಬಾರ್ದು ಮತ್ತು ಎಲ್ಲರಿಗೂ ಇರಬೇಕು ಅಂದರೆ. ಆದರೆ ಈ ರೀತಿ ಅಂದರೆ ಈ ಸತಿ ಏನು ಮಾಡಿದ್ದಾರೆ ಅಂದರೆ, ಹೇಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಆ 3 ಕಾರ್ಯಾಚರಣೆಯನ್ನು ಅವರು ಸತ್ತಿರೋದು ನೋಡಿ. ಒಂದು ಕಾಫಿರ್ ಕೈಯಲ್ಲಿ ಸತ್ತಿದ್ದಾರೆ, ಅವ್ರು ಹೊಡೆದಿದ್ದವ್ರಿಗೆ ಅಂದರೆ ಅವ್ರಿಗೆ ಮುಸ್ಲಿಮಾನರಲ್ಲದೆ ಇರೋರು ಕಾಫಿರ್ ಅಂತಾರೆ, ಅವರು ಕಾಫಿರ್ ಕೈಯಲ್ಲಿ ಸತ್ತಿದ್ದಾರೆ. ಎರಡನೇದು ಆ ಇಡೀ 2 ಇಡೀ ಪೂರ್ತಿಯ ಮುಖ್ಯಸ್ಥರಾಗಿದ್ದು ಹೆಣ್ಣು ಮಕ್ಕಳುಗಳು. ಇನ್ನು ಮೂರನೇದು ಅಂತ ಹೇಳಿದ್ರೆ, ಅವ್ರಿಗೆಲ್ಲ ಬಾಂಬ್ ಹಾಕೊಡೋದ್ರಿಂದ ಅವ್ರ ದೇಹಗಳೆಲ್ಲ ಛಿದ್ರವಾಗಿ ಸುಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರು ಹಾಗೆ ಸುಡೋಕ್ಕಾಗೋದಿಲ್ಲ, ಸಜೀವವಾಗಿ ಸುಡೋಕ್ಕಾಗೋದಿಲ್ಲ ಅವ್ರನ್ನ. ಸೊ ಹಾಗಾಗಿ ಅವ್ರನ್ನ ಸುಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಅಲ್ಲಿ ಹೋದ್ರೂ ಅವರು ತ್ರಿಶಂಕು ಸ್ವರ್ಗ ಅಂತ ಹೇಳ್ತಾರೆ. ಆ ರೀತಿ ಇದು ನೋಡಿದಾಗ ನನಗೆ ಯಾವ ರೀತಿ ಜ್ಞಾಪಕ ಬಂತು ಅಂತ ಹೇಳಿದ್ರೆ, ನಮಗೆ ಅಲ್ಲಿ ದ್ರೋಣಾಚಾರ್ಯರನ್ನ ಮುಂದೆ ಇದರಲ್ಲಿ ಕುರುಕ್ಷೇತ್ರದಲ್ಲಿ ದ್ರೋಣಾಚಾರ್ಯನ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ಮುಂದೆ ಅವ್ರಿಗೆ ಏನಪ್ಪ ಅಂತಾರೆ ಅಂದರೆ, ಶಿಖಂಡಿ ನಿಲ್ಲಿಸಿದ್ರೆ ಶಿಖಂಡಿ ಮುಂದೆ ಅವ್ರು ಯುದ್ಧ ಮಾಡಲ್ಲ ಅಂತ ಹೇಳಿದಾಗ ಕರ್ಕೊಂಬಂದು ಶಿಖಂಡಿ ನಿಲ್ಲಿಸಿ ಅವ್ರನ್ನ ಯುದ್ಧದಿಂದ ವಿಚಲಿತರಾಗಿ ಮಾಡಿರ್ತಾರೆ. ಅದೇ ರೀತಿಯೇ ಅದೇ ತಂತ್ರನ ಇಲ್ಲಿ ಉಪಯೋಗಿಸಿದ್ದಾರೆ. ಅಂದರೆ ಪ್ರತಿಯೊಂದೂ ಇಂಚಿಂಚು ನೋಡಿಕೊಂಡು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಇಡೀ ಸೇನೆ ಮತ್ತು ನಮ್ಮ ಸೇನಾ ಮುಖ್ಯಸ್ಥರು ಮತ್ತು ನಮ್ಮ ಈ ವರ್ಗಕ್ಕಿದ್ದಾರಲ್ಲ ಎಲ್ಲರಿಗೂ ಸಹ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇದನ್ನು ಪ್ರತಿಯೊಬ್ಬರು ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಆಗಿದೆ ಅಂತ ಹೇಳಬೇಕು. ಹೌದು, ನಿಜ. ಮತ್ತು ಇನ್ನೂ ಒಂದು ಮಜಾ ಕೇಳಿ ಇದರಲ್ಲಿ. ಈ ಸತಿ ಹೋದ ಸತಿ ಎಲ್ಲ ನಡೆದಾಗ ಏನಂತ ಕೇಳ್ತಿದ್ರು, ನಮಗೆ ಎತ್ಕೊಡಿ, ಏನು ಅಲ್ಲಿ ನಮಗೆ ಸಾಕ್ಷಿ ಕೊಡಿ, ಇಷ್ಟು ದಾಳಿ ಮಾಡೋದಕ್ಕೆ ಸಾಕ್ಷಿ ಕೊಡಿ ಅಂತ ಹೇಳ್ತಾ ಇದ್ರು. ಪ್ರತಿಯೊಂದು ಸತಿನೂ ಸಾಕ್ಷಿ ತೊಗೋಬೇಕಾಯಿತು. ಆದರೆ ಈ ಸತಿ ಸಾಕ್ಷಿ ಕೊಡೋದಕ್ಕೆ ನಾವು ಸಾಕ್ಷಿ ಕೊಡಲ್ಲ, ಎದುರಾಳಿಗಳು ಸಾಕ್ಷಿ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ನೆನ್ನೆವರೆಗೂ ಇದ್ದಂಥ ಮಸೀದಿಗಳು, ನೆನ್ನೆವರೆಗೂ ಇದ್ದಂಥ ಮದ್ರಸಾಗಳು, ನೆನ್ನೆವರೆಗೂ ಇದ್ದಂಥದ್ದನ್ನು ಪಾಕಿಸ್ತಾನದ ಪ್ರಜೆಗಳೇ ತೋರಿಸ್ತಾ ಇದ್ದಾರೆ. ನೆನ್ನೆ ಹೀಗಿತ್ತು, ಇಷ್ಟು ಚೆನ್ನಾಗಿತ್ತು, ಇವತ್ತು ಹೀಗಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೊಡೋದಲ್ಲ ಸ್ವಾಮಿ, ನಮ್ಮ ಸೈನ್ಯ ಕೊಡೋದಲ್ಲ. ಹಾಗಾಗಿ ಅದು ನಮ್ಮ ಎದುರು ಶತ್ರುಗಳು ಇದೆಯಲ್ಲ, ಎದುರು ದೇಶ ಇದೆಯಲ್ಲ, ಶತ್ರುಗಳಿದೆಲ್ಲ, ಶತ್ರುಗಳೇ ಅಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಒಂದು ಸ್ವಲ್ಪ ಬದಲಾವಣೆ ಇದೆ. ಅಂದರೆ ನಮ್ಮ ಸೈನ್ಯ ಹೊಡೆದುಡಿಸಿರೋದು ಎಷ್ಟು ಜನ ಅಂತ ಹೇಳ್ತಾ ಇದೆ, ಮತ್ತು ಅವ್ರು ಹೇಳಿರೋದಕ್ಕೆ ಅವರಿಗೆ ಅವಮಾನ. ಅಷ್ಟು ಜನ ಹೊಡೆದುಡಿಸಿದೆ ಅಂತ ಹೇಳೋಕ್ಕೆ 8 ಜನ ಸತ್ತಿದ್ದಾರೆ ಅಂತ ಹೇಳಿದ್ರೆ, ಸುಮಾರು ಅಧಿಕೃತವಾಗಲೇ 100-150 ಜನ ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋ ಪ್ರಕಾರ ಒಂದು 250-300 ಜನ ಸತ್ತಿರ್ಬೋದು, ಅಥವಾ ಸಂಖ್ಯೆನೇ ಗೊತ್ತಿಲ್ಲ. ಯಾಕೆಂದರೆ ಹೋದ ಸತಿ ಬಾಲಾಕೋಟೆಲ್ಲಾದಾಗ ಅಲ್ಲಿ ಎಷ್ಟು ಅದಕ್ಕಿಂತ ಮುಂಚೆ ಒಂದು ಕರಾರುವಾಕ್ಕಾಗಿ ಎಷ್ಟು ಜನ ಸತ್ತಿದ್ರು ಅಂತ ಲೆಕ್ಕ ಹೇಗಿಟ್ಟಿದ್ರು ಅಂತ ಹೇಳಿದ್ರೆ, ಅಲ್ಲೆಲ್ಲ ಮೊಬೈಲ್ ಇಟ್ಟಿದ್ರು. ಮೊಬೈಲ್ ಸಿಗ್ನಲ್ಗಳಿಂದ ಎಷ್ಟು ಸಿಗ್ನಲ್ಗಳು ಬರ್ತಿತ್ತು ಅಂತ ನೋಡಿದ್ರು. ಆಮೇಲೆ ನಮ್ಮ ಏರ್ ಸ್ಟ್ರೈಕ್ ಆದಮೇಲೆ ಎಷ್ಟು ಜನ ಆಯಿತು ಅಂತ ನೋಡಿದ್ರು, ಅವಾಗ ಎಷ್ಟು ನಿಷ್ಕ್ರಿಯ ಆಗಿತ್ತೋ ಎಷ್ಟು ಜನ ಸತ್ತಿದ್ರು ಅಂತ ಒಂದು ಸೈಂಟಿಫಿಕ್ ಆಗಿ ಮಾಡಿದರು. ಈ ಸತಿ ಸೈಂಟಿಫಿಕ್ಗೆ ಆಲ್ತಾ ಇದ್ದರು. ಯಾಕೆಂದರೆ ಮದ್ರಾಸಗಳಲ್ಲಿ ಎಷ್ಟು ಜನ ಕೂತಿದ್ರು, ಎಷ್ಟು ಉಗ್ರಗಾಗಳಿದ್ರು ಗೊತ್ತಿಲ್ಲ, ಆದರೆ ಅಷ್ಟು ಜನ ಹೋಗಿದ್ದಾರೆ. ಒಂದಂತೂ ನಿಜ, ಅಜರ್ ಮನೆಯಲ್ಲಿರುವಂಥ ಮಸೂದ್ ಅಜರ್ ಮನೆಯಲ್ಲಿದ್ದಂಥ ಅಷ್ಟು ಅವನ ಕುಟುಂಬ ಮಾತ್ರ ಸರ್ವನಾಶ ಆಗೋಗಿದೆ. ಮತ್ತು ಇನ್ನೂ ಒಂದಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡ್ತಾಯಿದ್ರು ನಮ್ಮಲ್ಲಿರುವಂಥ, ನಾವು ಯಾವಾಗಲೂ ಹೋದ ಸತಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಪ್ರಧಾನಮಂತ್ರಿಗಳಲ್ಲಿ ಕೈ ಜೋಡಿಸಿ ಕೇಳ್ಕೊಂಡಿದ್ದೆ, ನಮಗೆ ವಿರೋಧಿಗಳನ್ನ, ಶತ್ರುಗಳನ್ನ, ಹೊರ ರಾಜ್ಯದನ್ನು ಹೊಡೆಯೋದು ಪರವಾಗಿಲ್ಲ, ಈಸಿ ಆಗುತ್ತೆ, ಅದು ಸುಲಭವಾಗುತ್ತೆ. ಒಳಗಿರುವಂಥ ನಮ್ಮ ಹಿತಶತ್ರುಗಳಿದಾರಲ್ಲ ಅವ್ರನ್ನ ನಾವು ಹೊಡೆಯೋದು ಕಷ್ಟ ಅಂತ ಹೇಳಿದ್ದೆ. ಇವತ್ತು ಸಹ ಎಂದಿನಂತೆ ಇದೆಲ್ಲ ಇಡೀ ದೇಶನ ಸಂಭ್ರಮ ಪಡ್ತಾ ಇದ್ದರೆ, ಎಲ್ಲ ಬೆಳಗ್ಗೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ನವರು ಒಂದು ಗಾಂಧೀಜಿಯವ್ರ ಫೋಟೋ ಹಾಕ್ಬಿಟ್ಟು ಯುದ್ಧದಲ್ಲಿ ಶಾಂತಿ ಅಂತ ಹೇಳಿದ್ದಾರೆ. ಸ್ವಾಮಿ, ಎಲ್ಲಿಂದ ಬಂತು ಸ್ವಾಮಿ ಶಾಂತಿ? ಎಲ್ಲಿಂದ ಬಂತು? ನಾವು ಭಾರತ ಯಾವತ್ತೂ ಯಾರ ಮೇಲೂ ದಾಳಿ ಮಾಡಿಲ್ಲ.
ಯಾವತ್ತು ನಾವಾಗ ನಾವೇ ದಾಳಿ ಮಾಡಿಲ್ಲ. ಆದರೆ ನಮ್ಮಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವಾಗ ನಾವು ದಾಳಿ ಮಾಡಬಾರ್ದು, ಆದರೆ ಬೇರೆಯವರು ದಾಳಿ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿದೆ. ಹಾಗಾಗಿ ದಾಳಿ ಮಾಡಿದಾಗ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಿದ್ದೇನು ಮನಮೋಹನ್ ಸಿಂಗ್ ಸರ್ಕಾರ ಅನ್ಕೊಂಬಿಟ್ರಾ? ಅಲ್ಲ, ಅಲ್ಲಿ ಬಂದು ಅಲ್ಲಿದೆ ಇದರಿಂದ ಬಂದು ಏನೋ ನಮ್ಮ ಸಮುದ್ರದೊಳಗೆ ಯಾರೊಂದು ಒಳಗೆ ಬಂದು ಅಲ್ಲಿ ಹೊಡೆದ್ರಲ್ಲ, ಅವ್ರಿಗೆ ಏನು ಮಾಡಿದ್ರು? ಅದರಲ್ಲೂ ಅಷ್ಟನ್ನು ಎಲ್ಲರ ಕೈಯಲ್ಲೂ ಅವರಿಗೆ ರಾಖಿ ಕಟ್ಟಿ ಅವ್ರ ಕೈಯಲ್ಲೆಲ್ಲ ಕೇಸರಿ ದಾರ ಎಲ್ಲ ಕಟ್ಟಿ ಅವರೆಲ್ಲ ಹಿಂದೂ ಟೆರರಿಸ್ಟ್ ಅಂತ ಹೇಳೋಕ್ಕೋಯ್ತು. ಆದರೆ ಅಲ್ಲೂ ಹೇಳೋಕ್ಕೆ ಅವರಿಗೆ ಆಗ್ತಿರ್ಲಿಲ್ಲ. ಆದರೆ ಈ ಸತಿ ಮಾತ್ರ ಹೊಡೆದಿರೋರೆಲ್ಲರನ್ನೂ ಸರಿಯಾಗಿ ಹೊಡೆದಿದ್ದಾರೆ, ನೋಡಿಕೊಂಡು ಹೊಡೆದಿದ್ದಾರೆ. ಇದರಲ್ಲಿ ಶಾಂತಿಯೆಲ್ಲ ಇಲ್ಲ, ಮುಳ್ಳಿಗೆ ಮುಳ್ಳಿಂದನೇ ಉತ್ತರ. ಅವರಿಗೆ ಬಂದೂಕಿನಿಂದಲೇ ಉತ್ತರ ಅಂತ ಕೊಟ್ಟಿದ್ದಾರೆ. ಇದಕ್ಕೊಂದು ನಮ್ಮ ಸೇನೆಯನ್ನು ಮತ್ತು ನಮ್ಮ ಪ್ರಧಾನಮಂತ್ರಿಗಳನ್ನು ಮತ್ತು ಆ ಎಲ್ಲ ಅಧಿಕಾರಿಗಳನ್ನು ನಾವು ಅಭಿನಂದಿಸಲೇಬೇಕು. ಮತ್ತು ಇನ್ನೂ ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಹೇಳಿಕೊಡ್ತಾರೆ ಯಾರು ಹೊಡೆದ್ರು ಅಂತ ಹೇಳ್ಕೊಳ್ಳೋಕೆ ಅವರಿಗೆ ಭಯ ಆಗ್ತಿತ್ತು. ಅವರು ಉಗ್ರಗಾಮಿಗಳು ಹಿಂದ್ಗಡೆಯಿಂದ ಬಂದು ಒಳ್ಳೆ ಈ ಗರಿಲ್ಲ ಯುದ್ಧ ಥರ ಮಾಡೋರು. ಆದರೆ ಈ ಸತಿ ಭಾರತ ಮಾತ್ರ ಯಾವಾಗ ಅಲ್ಲಿ 12:30ಯಿಂದ 12 ಗಂಟೆ 55 ನಿಮಿಷದಿಂದ 2 ಗಂಟೆ 55 ನಿಮಿಷ ಸುಮಾರು 2-3 ಗಂಟೆ ಕಾರ್ಯಾಚರಣೆ ಮಾಡಿದ್ಮೇಲೆ ಬೆಳಗಿನ ಜಾವ 4-4:15 ಅಷ್ಟೊತ್ತಿಗೆ ಇಡೀ ಎಲ್ಲ ದೇಶದ ಇಡೀ ಅಮೆರಿಕನ ಸಹಿತ ಸೇರಿ ಯುರೋಪ್ ದೇಶಗಳಿಗೆ ಎಲ್ಲ ದೇಶಗಳಿಗೂ ತನ್ನ ಅಧಿಕೃತವಾಗಿ ಹೇಳಿ ಕಳಿಸಿದೆ, ನಾವು ಪ್ರತ್ಯಕ್ಷವಾಗಿ ನಮ್ಮ ಮೇಲೆ ಅವರು ದಾಳಿ ಮಾಡಿದ್ರು, ಅದಕ್ಕೋಸ್ಕರ ನಾವು ಪ್ರತೀಕಾರವಾಗಿ ಮಾಡಿದ್ದೀವಿ. ಇದು ನಾವು ಪ್ರತೀಕಾರ ಅಷ್ಟೇ, ನಾವು ಶಾಂತಿನೇ ಬಯಸ್ತೀವಿ ಅಂತ ಹೇಳಿದ್ದಾರೆ. ಇದಾಗಿ ಈ ರೀತಿ ಮಾಡೋದ್ರಿಂದ ಅಂತ ಹೇಳಿದ್ರೆ ಅಮೆರಿಕೆಯಿಂದ ಹಿಡಿದು ಮತ್ತು ಬೇರೆ ಎಲ್ಲ ದೇಶಗಳು ಭಾರತದ ಪರವಾಗಿ ನಿಂತ್ಕೊಂಡಿದೆ. ಯಾವಾಗಲೂ ಪಾಕಿಸ್ತಾನಕ್ಕೆ ಒಂದು ಧೈರ್ಯ ಇತ್ತು, ನಮ್ಮ ಹಿಂದೆ ಚೈನಾ ಇದೆ ಅಂತ. ಈ ಸತಿ ಚೈನಾನೂ ಸಹ ನೇರವಾಗಿ ಬರೋಕ್ಕೆ ಅದಕ್ಕೂ ಆಗ್ತಾ ಇಲ್ಲ. ಅವರು ಸಹ ಇದು ಆಗಬಾರ್ದಾಗಿತ್ತು, ಇಂಥ ವಿಷಯ ಆಗೋಗಿದೆ. ನಮ್ಮ ಅಕ್ಕಪಕ್ಕದಲ್ಲಿ ನೆರೆಯಿರುವಂಥ 2 ರಾಷ್ಟ್ರಗಳು ಯಾವಾಗಲೂ ಶಾಂತಿ ಮತ್ತು ಸಂಯಮ ಕಾಪಾಡಿಕೊಂಡಿರಬೇಕು ಅಂತ ಹೇಳಿದೆ. ಆದರೆ ಚೈನಾನು ಯಾವತ್ತೂ ನಂಬಕ್ಕಾಗಲ್ಲ. ಯಾಕೆಂದರೆ ಬಾಯಿ ಹಿಂದಿ ಚೀನಿ ಬಾಯಿ ಅಂತ ನೆಹರು ಕಾಲದಲ್ಲಿ ಹೇಳಿ ಕೊನೆಗೆ ಅವರೇನೆ 1962 ಇಸ್ವಿಯಲ್ಲಿ ಭಾರತದ ಮೇಲೆ ದಾಳಿ ಮಾಡಿದರು. ಆದರೆ ಈ ಸತ್ತ ಭಾರತ ಅವತ್ತಿಂದು ನೆಹರು ಅವರಿದ್ದರು, ಇವತ್ತು ನೆಹರು ಅಲ್ಲ ಇರೋದು, ಇಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ. ರಕ್ಷಣಾ ಮಂತ್ರಿಗಳಲ್ಲಿ ಅಸ್ತಿ ಮೆನನ್ ಇದ್ದರು, ಇಲ್ಲಿ ರಕ್ಷಣಾ ಮಂತ್ರಿಗಳಲ್ಲಿ ರಾಜನಾಥ್ ಸಿಂಗ್ ಇದ್ದಾರೆ, ಗೃಹ ಮಂತ್ರಿಗಳಾಗಿ ಇಲ್ಲಿ ಅಮಿತ್ ಶಾ ಇದ್ದಾರೆ. ಹಾಗಾಗಿ ಯಾವ ರೀತಿ ತಗೋಬೇಕು ಅನ್ನೋದು ಗೊತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸತಿ ಭಾರತೀಯರು ಎದ್ದು ನಿಂತಿದ್ದಾರೆ, ಅದರಲ್ಲೂ ಸಹ ಹಿಂದೂಗಳು ಎದ್ದು ನಿಂತಿದ್ದಾರೆ. ಅವ್ರಿಗೂ ಅರ್ಥ ಆಗಿದೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಮಾಡಿದ್ದಾರೆ. ಹಾಗಾಗಿ ಈ ಆಪರೇಷನ್ ಸಿಂಧೂರ ಅನ್ನೋದು ನಿಜಕ್ಕೂ ಭಾರತೀಯರಲ್ಲಿ ಒಂದು ದೊಡ್ಡದಾದ ಬದಲಾವಣೆ ಬಂದಿದೆ. ಈ ಬದಲಾವಣೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಸದ್ಯಕ್ಕೆ ಇಷ್ಟು ಶುರುವಾಗಿದೆ. ಇದು ಬರೀ ಪಿಕ್ಚರಲ್ಲಿ ಟ್ರೈಲರ್ ಮಾತ್ರ ಆಗಿದೆ, ಪಿಕ್ಚರ್ ಇನ್ನೂ ಇದೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಪಾಕಿಸ್ತಾನದವ್ರು ಎಲ್ಲಿ ಅಡಕಟ್ಟಲ್ಲಿ ಸಿಕ್ಕಿಸಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಹೊರಗಡೆಯಿಂದ ಭಾರತದ ಮೇಲಿಂದ ಮೇಲೆ ದಾಳಿ ಮಾಡ್ತಾಯಿದ್ರೆ ಆ ಕಡೆ ಬಲೂಚಿಸ್ತಾನವ್ರನ್ನ ಬಿಟ್ಟಿದ್ದಾರೆ, ಆ ಕಡೆ ಪಶ್ತೂನ್ವ್ರನ್ನ ಬಿಟ್ಟಿದ್ದಾರೆ, ಅಲ್ಲಿ ಸೈನ್ಯ ಬಂದು ಬೀಳ್ತಿದೆ, ಇಲ್ಲಿ ಸೈನ್ಯ ಬಂದಿದೆ. ಭಾರತದಲ್ಲಿ ಅಡಕೆಗರಿ ಎಲ್ಲ ಕಡೆಯೂ ಪಾಕಿಸ್ತಾನದವ್ರು ಎಲ್ಲ ಕಡೆ ಸುತ್ತುವರೆದು ಬಿಟ್ಟಿದೆ. ಸೊ ಹಾಗಾಗಿ ಇನ್ನು ಕೆಲವೇ ಕೆಲವೊಂದು ಒಂದು ಕಡೆ ನೀರನ್ನ ಬಂದ್ ಮಾಡಾಗಿದೆ, ಇಲ್ಲಿ ಮೇಲಿಂದ ಮೇಲೆ ದಾಳಿ ನಡೀತಾ ಇದೆ, ಒಳಗಡೆಯಿಂದ ದಾಳಿ ನಡೀತಾ ಇದೆ. ಹಾಗಾಗಿ ಈ ಸತಿ ಖಂಡಿತವಾಗ್ಲೂ ಪಾಕಿಸ್ತಾನ, ಇದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಪಾಕಿಸ್ತಾನಕ್ಕೆ ಇದು ತಕ್ಕ ಪಾಠ ಕಲಿಸುತ್ತೆ. ಪಾಕಿಸ್ತಾನ ಅನ್ನೋದೊಂದು ಈ ದೇಶದ ಅಥವಾ ಈ ಇಡೀ ಪಾಕಿಸ್ತಾನ ಅನ್ನೋ ದೇಶ ಈ ಪ್ರಪಂಚದ ಭೂಪಟದಲ್ಲಿ ಇತ್ತು ಅನ್ನೋದು ನಾಶ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ತೋರಿಸಿದ್ದಾರೆ, ಈಗಾಗಲೇ ಅದಕ್ಕೆ ನಡಕ ಹುಟ್ಟಿದೆ, ಇನ್ನೂ ಆಗಲೇ ಎಲ್ಲ ಕಡೆ ಹೋಗಿ ಯುದ್ಧ ನಿಲ್ಲಿಸಿ ಅಂತ ಕೇಳ್ಕೊಂಡು ಬಂದಿದೆ. ಆದರೆ ಈ ಸತಿ ಒಂದು ಸತಿ ಹೋದ್ಮೇಲೆ ಮುಂದೆ ಗುರಿ ಇದೆ, ಹಿಂದೆ ಗುರು ಇದೆ. ಹಾಗಾಗಿ ದಿಟ್ಟ ಹೆಜ್ಜೆ ಇಟ್ಕೊಂಡು ಹೋಗಿದ್ದಾರೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ, ಅಂದರೆ ಕೇವಲ ಈ 28 ಜನ ಸತ್ತರಲ್ಲ ಪಹಲ್ಗಾಮಲ್ಲಿ, ಅದಷ್ಟೇ ಇಲ್ಲದಲೇ ಇದುವರೆಗೂ ಸ್ವಾತಂತ್ರ್ಯ ಆದಮೇಲೆ 1947ನೇ ಇಸ್ವಿಯಿಂದ ಇಲ್ಲಿವರೆಗೂ ಏನಾಯಿತು, ಪಾಕಿಸ್ತಾನ ಪದೇ ನಮ್ಮ ಮೇಲೆ ದಾಳಿ ಮಾಡ್ತಿತ್ತು. ಆ ಪ್ರತಿಯೊಂದು ದಾಳಿಗೂ ಈ ಬಾರಿ ಉತ್ತರ ಕೊಟ್ಟೇ ತೀರ್ತೀವಿ ಅಂತ ಈಗಾಗಲೇ ಪ್ರಧಾನಮಂತ್ರಿಗಳು ಅದನ್ನು ನಿಶ್ಚಯ ಮಾಡಿದ್ದಾರೆ, ಗೃಹ ಮಂತ್ರಿಗಳು ನಿಶ್ಚಯ ಮಾಡಿದ್ದಾರೆ, ರಕ್ಷಣಾ ಮಂತ್ರಿಗಳು ನಿಶ್ಚಯ ಮಾಡಿದ್ದಾರೆ. ಅದಕ್ಕೆ ಸೇನಾಧಿಕಾರಿಗಳು ಮತ್ತು ಎಲ್ಲರೂ ಕಟಿಬದ್ಧರಾಗಿ ನಿಂತಿದ್ದಾರೆ. ಈಗ ನಾವು ಮತ್ತು ನೀವು ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಒಂದು 2-3 ವಿಷಯಗಳನ್ನ ಹೇಳ್ತೀನಿ. ದಯವಿಟ್ಟು ಏನಂತ ಹೇಳಿದ್ರೆ, ಎಲ್ಲಿ ಬೇಕಿದ್ರೂ ನಾನು ಪಾಕಿಸ್ತಾನಕ್ಕೆ ಹುಚ್ಚೆದ್ದೋಗಿದೆ. ಅಂದರೆ ಭಾರತದ ಥರನೇ ಯಾವಾಗಲೂ ಪಾಕಿಸ್ತಾನ ಯುದ್ಧ ಮಾಡುತ್ತೆ ಅಂದ್ಕೋಬೇಡಿ. ಯಾಕೆಂದರೆ ಭಾರತ ಎಲ್ಲೆಲ್ಲಿ ಉಗ್ರರಿದ್ದರೂ ಅವ್ರಿಗೆ ಮಾತ್ರ ಹೊಡಿತು, ಆದರೆ ಪಾಕಿಸ್ತಾನ ಆ ರೀತಿ ಅದನ್ನು ಯುದ್ಧನ ನೋಡ್ಕೊಳ್ಳುತ್ತೆ ಅಂತೆಲ್ಲ. ಎಲ್ಲಿ ಬೇಕಿದ್ರೂ ಜನಸಾಮಾನ್ಯರ ಮೇಲೂ ಎಲ್ಲಿ ಬೇಕಿದ್ರೂ ದಾಳಿ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಎಚ್ಚರದಿಂದ ಇರಿ. ಮತ್ತು ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಸೈನಿಕರು ಅಲ್ಲೆಲ್ಲ ಹೋಗಬೇಕಿದ್ರೆ ಅಥವಾ ನಿಮಗೇನಾದರೂ ಸೈನ್ಯದ ಬಗ್ಗೆ ವಿಷಯ ಗೊತ್ತಿದ್ದರೆ ದಯವಿಟ್ಟು ಆ ಫೋಟೋನಾಗಲಿ ಅಥವಾ ಆ ವಿಷಯಗಳಲ್ಲಿ ಎಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬೇಡಿ. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, 1999ನೇ ಇಸ್ವಿಲಿ ನಮ್ಮ ಇದರಲ್ಲಿ
ಕಾರ್ಗಿಲ್ ಯುದ್ಧ ನಡೀತಾ ಇರಬೇಕಿದ್ರೆ ಏನೋ ತಾನು ಭಾರಿ ಎಲ್ಲರಿಗೂ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀನಿ, ಯುದ್ಧಕ್ಕೆ ಹೋಗಿ ನಾನು ಅಲ್ಲಿ ಯುದ್ಧ ತೋರಿಸ್ತಾ ಇದ್ದೀನಿ, ಯುದ್ಧದಿಂದ ನೇರವಾಗಿ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಹೋಗಿದ್ದಂಥ ಬರ್ಕಾದತ್ ಅವಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ಅವಳು ನಿಜವಾಗ್ಲೂ ಅವಳು ತೋರಿಸ್ತಾ ಇರಲಿಲ್ಲ. ಅವಳೇನು ಮಾಡ್ತಿದ್ಲು ಅಂದರೆ, ಹಿಂದೆ ಯುದ್ಧ ನಡೀತಿತ್ತು, ಇಲ್ಲಿ ಹೋಗಿ ತೋರಿಸ್ತಿದ್ಲು. ಅವಳು ಪ್ರತಿಯೊಂದು ನಡೆಯೂ ಏನಂತ ಹೇಳಿದ್ರೆ, ಆ ಕಡೆ ನಿಂತ್ಕೊಂಡಿರೋಂಥ ಪಾಕಿಸ್ತಾನದ ಸೈನ್ಯಕ್ಕೆ ಭಾರತ ಎಲ್ಲಿದೆ, ಯಾವ ಕಡೆ ಇದೆ, ಏನಿದೆ, ಯಾವ್ಯಾವ ರೀತಿಯಾದ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸ್ತಾ ಇದೆ ಅಂತ ಗೊತ್ತಾಯ್ತು. ಯಾಕಂದರೆ ಭಾರತದ ಆ ಕಡೆ ಇರೋರಿಗೆ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ, ಅವರು ಮೇಲ್ಗಡೆ ಇದ್ರವ್ರು ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಕಾಣಿಸ್ದೇ ಇರಬೇಕಿದ್ರೆ ಈ ಬರ್ಕಾದತ್ತಂಥ ಕೆಲವರು, ಅಂದರೆ ಇಲ್ಲಿರುವಂಥ ಹಿತಶತ್ರುಗಳು ಇಲ್ಲಿರೋರು ಮಾಡ್ತಿದ್ರಲ್ಲ ಅಂಥ ಓಕೆಯಲ್ಲಿ ಮಾಡ್ತಿದ್ರು. ಆ ಬರ್ಕಾದತ್ ಮಾಡಿದಂಥ ಕೆಲಸನ ನಾವು ನೀವು ಮಾಡೋದು ಬೇಡ, ನಮಕ್ ಹರಾಮ್ ಕೆಲಸ ನಾವು ನೀವು ಮಾಡೋದು ಬೇಡ. ನಾವು ಏನಿದ್ರು ಅಂತ ಹೇಳಿದ್ರೆ ನಾವು ಭಾರತೀಯರು, ನಾವು ಹಿಂದೂಗಳು. ಹಾಗಾಗಿ ನಮ್ಮ ಏನೇ ಇದ್ರೂ ಅದಕ್ಕೋಸ್ಕರ ನಾನು ಇವತ್ತು ಈ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಹೇಳಿದೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿದೆ. ಅಂದರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ನನಗೆ ನನ್ನ ಎದುರುಗಡೆ ಶತ್ರು ರಾಷ್ಟ್ರ ಅಥವಾ ಯಾವುದೇ ರಾಷ್ಟ್ರ ದೊಡ್ಡದ ಚಿನ್ನದ ಲಂಕೆ ಆಗಿರ್ಬೋದು, ಚಿನ್ನದ ನಗರಿ ಆಗಿರ್ಬೋದು, ಆದರೆ ನನಗೆ ನನ್ನ ದೇಶ ದೊಡ್ಡದು, ನನ್ನ ದೇಶ ದೊಡ್ಡದು. ಸೊ ಹಾಗಾಗಿ ನನ್ನ ದೇಶಕ್ಕಾಗೋಸ್ಕರ ನಾವು ಕಟಿಬದ್ಧರಾಗಿರೋಣ. ಹಾಗಾಗಿ ನಾವು ಎಲ್ಲೂ ಸಹ ಯಾವುದೇ ನಮ್ಮ ಯಾವುದಾದ್ರೂ ವಿಷಯಗಳು ತಿಳಿದ್ರೆ ಅದನ್ನ ಎಲ್ಲೂ ಸಹ ಹಂಚ್ಕೊಳ್ಳೋದು ಬೇಡ, ಎಲ್ಲರೂ ಒಗ್ಗಟ್ಟನಾಗಿರೋಣ. ಸಂಘಟನೆ ಶಕ್ತಿ ಹೇ, ಒಗ್ಗಟ್ಟಿನಲ್ಲಿ ಬಲವಿದೆ. ಬಟೆಂಗೆ ತೋ ಕಟ್ಟೆಂಗೆ ಏಕ್ ರಹೇ ತೋ ಸೇಫೆ ಅಂತಲೇ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಅದನ್ನು ಅನ್ವಯಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳಿಕೊಂಡು, ನಾನು ಸಹ ನಿಮ್ಮ ರೀತಿಯೇ ಈ ಟ್ರೇಲರ್ ನೋಡಿ ತುಂಬ ಖುಷಿಯಾಗಿದ್ದೀನಿ, ನೀವು ಖುಷಿಯಾಗಿದ್ದೀರಿ. ನಾವೆಲ್ಲರೂ ಆ ದೊಡ್ಡ ಪಿಕ್ಚರ್ ಏನಿದೆ ಅದಕ್ಕೋಸ್ಕರ ಕಾಯ್ತಾ ಇರೋಣ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ.